ಫೈಟ್ ವಿತ್ ಫೈರ್. ಯಾರಿಗೆ ದೇವರ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಆ ಮನುಷ್ಯ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸ್ತಾನೆ. ಬಟ್ ಯಾವ ಮನುಷ್ಯನಿಗೆ ನನಗೆ ದೇವರ ಅವಶ್ಯಕತೆ ಇದೆ ಅಂತ ಅನಿಸ್ತದೆ ಅವನು ಪ್ರಾರ್ಥನೆ ನಿಲ್ಲಿಸೋದಿಲ್ಲ. ನಿನ್ನ ಜೀವಿತ ಬೆಂಕಿಯಿಂದ ಕೂಡಿದ್ರೆ ಅದು ನಿನ್ನನ್ನು ಸುಡುವುದಿಲ್ಲ, ನಿನ್ನನ್ನ ಪೀಡಿಸುವ ಸೈತಾನನ್ನು ಸುಡುತ್ತೆ. ನಿನ್ನಲ್ಲಿ ದೇವರ ವೈರಾಗ್ಯತನದ ಬೆಂಕಿ ಇದ್ರೆ ಅದು ನಿನ್ನನ್ನು ಸುಡುವುದಿಲ್ಲ, ನಿನ್ನ ಸಮಸ್ಯೆಗಳನ್ನು ಸುಟ್ಟಾಗ್ತದೆ. ನಿನ್ನಲ್ಲಿ ದೇವರ ವೈರಾಗ್ಯದ ಬೆಂಕಿ ಇದ್ರೆ ಅದು ನಿನ್ನನ್ನು ಸುಡುವುದಿಲ್ಲ, ನಿನಗೆ ವಿರೋಧವಾಗಿ ಬರುವ ಎಲ್ಲ ಆಯುಧಗಳನ್ನು ಅದು ಸುಟ್ಟಾಗ್ತದೆ. ಈ ದಿನದ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ: ಬೆಂಕಿಯ ಜೊತೆಗೆ ಹೋರಾಡು. ಇನ್ನೊಂದು ಹೇಳ್ಬೋದು, ಫೈಟ್ ವಿತ್ ಅ ಫೈರ್ ಆಫ್ ಗಾಡ್. ದೇವರ ಅಗ್ನಿ ಧರಿಸಿಕೊಂಡವನಾಗಿ ನೀನು ಹೋರಾಡು ಎಂಬುದಾಗಿ. ಸೊ ನಾವೆಲ್ಲರೂ ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದ ತರಗಿಸೋಣ. ಅಪೊಸ್ತಲರ ಕೃತ್ಯ 28ನೇ ಅಧ್ಯಾಯ. ಯಾರಾದರೂ 1ರಿಂದ 3 ವಾಕ್ಯಗಳನ್ನ ಓದ್ತೀರಾ? ಓಕೆ. ಓಕೆ ಪ್ರಿಯರೇ, ಇಲ್ಲಿ ಪೌಲನು ಬೆಂಕಿಯಲ್ಲಿ ನಾವು ನೋಡುವಾಗ, ಕಟ್ಟಿಗೆಯನ್ನು ಹಾಕುವಾಗ ಅಲ್ಲಿ ಒಂದು ಹಾವು ಒಳಗಡೆಯಿಂದ ಬಂದು ಅವನ ಕೈಗೆ ಕಚ್ಚುವುದನ್ನ ನಾವಿಲ್ಲಿ ಕಾಣ್ತೇವೆ. ಬಟ್ ಈ ಒಂದು ಘಟನೆ ನಡೆಯೋದಕ್ಕಿಂತ ಮುಂಚೆ ಒಂದು ಹಿನ್ನೆಲೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೌಲನು ಒಂದು ಕೈದಿಯಾಗಿದ್ದಾನೆ. ಸೆರೆಯಾಗಿ ಆತನನ್ನು ಹಿಡ್ಕೊಂಡು ಬಂದಿದ್ದಾರೆ. ಆತನು ಕೈದಿಯಾಗಿರುವಾಗ, ಆತನನ್ನ ಹಿಡಿದುಕೊಂಡು ಬರುವಾಗ, ಆತನು ಹಡಗಿನಲ್ಲಿ ಅವರ ಸಂಗಡ ಕೈದಿಯಾಗಿ ಪ್ರಯಾಣ ಮಾಡುವಾಗ ಆತನ ಜೀವಿತದಲ್ಲಿ ಏನಾಯ್ತಂದ್ರೆ, ಈ ಒಂದು ಬೆಂಕಿ ಹಚ್ಚುವುದಕ್ಕಿಂತ ಮುಂಚೆ ಆತನ ಜೀವಿತದಲ್ಲಿ 3 ಸೈತಾನನ ಒಂದು ಕಾರ್ಯಗಳು ನಾವು ಕಾಣ್ತೇವೆ. ಮೊದಲನೇದಾಗಿ ನಾವು ನೋಡ್ತೇವೆ, ಹಡಗಿನಲ್ಲಿ ಅವರು ಪ್ರಯಾಣ ಮಾಡುವಾಗ ಒಂದು ದೊಡ್ಡ ಬಿರುಗಾಳಿ ಅವನು ಎದುರಿಸಬೇಕಾಗ್ತದೆ. ಆ ದೊಡ್ಡ ಬಿರುಗಾಳಿ ಎದುರಿಸುವಾಗ ಏನಾಗತ್ತೆ, ಅವರು ಪ್ರಯಾಣ ಮಾಡ್ತಾ ಇರುವಂತ ಹಡಗು ಅದು ಅಲ್ಲಿ ಮುಳುಗಿ ಹೋಗುವುದನ್ನು ನಾವು ಕಾಣ್ತೇವೆ. ಒಂದು ಬಂಡೆಗೆ ಅಪ್ಪಳಿಸಿ ಆ ಹಡಗು ಅದು ಒಡೆದು ಹೋಗುವುದನ್ನು ನಾವು ಕಾಣ್ತೇವೆ. ಆ ಬಿರುಗಾಳಿಯನ್ನ ತಾಳಲಾರದೆ ಹಡಗು ಮುಳುಗುವುದನ್ನು ನಾವು ಕಾಣ್ತೇವೆ. ಅದಕ್ಕೆ ನಾವು ಕಾಣ್ತೇವೆ ಶಿಪ್ ಯಾರ್ಡ್ ಎಂಬುದಾಗಿ ಹೇಳ್ತೇವೆ. ಅದೇ ರೀತಿಯಾಗಿ ನಂತರ ಭಯಂಕರವಾದ ಬರೀ ಮಳೆ, ಬಿರುಗಾಳಿ ಅಲ್ಲ, ಅಲ್ಲಿ ಭಯಂಕರವಾದ ಮಳೆ ಸಹ ಪ್ರಾರಂಭ ಆಗಿದೆ. ಅದರ ಅರ್ಥ ಏನು? ಈತನು ಈ ಒಂದು ಬೆಂಕಿಯ ಅನುಭವಕ್ಕಿಂತ ಮುಂಚೆ 3 ರೀತಿಯಾದಂತ ಸನ್ನಿವೇಶಗಳನ್ನ ಆತನ ಹಾದು ಹೋಗ್ತಿದ್ದಾನೆ. ಮೊದಲನೇದು ಬಿರುಗಾಳಿ. ಆ ಬಿರುಗಾಳಿಯಿಂದ ಆತನು ಪ್ರಯಾಣಿಸ್ತಾ ಇರುವಂತ ಹಡಗು ಮುಳುಗಿ ಹೋಗ್ತದೆ. ಹಡಗು ಮುಳುಗ್ತಾ ಇರುವಾಗ ನಾವು ನೋಡ್ತೇವೆ, ಅವರು ದಡದಲ್ಲಿ ಬಂದ್ರೆ ದ್ವೀಪಕ್ಕೆ ಬಂದು ಸೇರ್ತಾರೆ. ಈಸ್ತಾ ಬಂದು ಹೇಗೂ ಸೇರ್ತಾರೆ, ಸಾಯುವುದಿಲ್ಲ, ದೇವರು ಅವನನ್ನು ಬದುಕಿಸ್ತಾರೆ. ಆದ್ರೆ ಒಂದು ದ್ವೀಪ ಅಂದ್ರೆ ಒಂದು ಕ್ಷೇತ್ರ, ಒಂದು ಒಣ ಭೂಮಿ, ಅಂದ್ರೆ ಅಲ್ಲಿ ಸಮುದ್ರ ಮಧ್ಯದಲ್ಲಿ ಒಂದು ಭೂಮಿ ಇರ್ತದೆ, ಅದಕ್ಕೆ ದ್ವೀಪ ಅಂತ ಕರೀತಾರೆ. ಅಲ್ಲಿ ಬಂದು ಸೇರುವಾಗ ಬೈಬಲ್ ಹೇಳ್ತದೆ, ವಿಪರೀತವಾದ ಮಳೆ ಅಲ್ಲಿ ಸುರಿತಾ ಇದೆ. ಅಲ್ಲಿ ಬರ್ತದೆ, ನಾವು ನೋಡ್ತೇವೆ, ಆಗಲೇ ಮಳೆ ಹೊಯ್ಯುತ್ತಿರುವುದರಿಂದಲೂ ಚಳಿಯಾಗಿರುವುದರಿಂದಲೂ ಅಲ್ಲಿ ಬೆಂಕಿಯನ್ನ ಹೊತ್ತಿಸುವುದನ್ನು ನಾವು ಕಾಣ್ತೇವೆ. ಈ ಬೆಂಕಿ ಹೊತ್ತಿಸ್ತಿರುವಾಗ ಪೌಲ ಏನ್ ಮಾಡ್ತಾನೆ, ಸ್ವಲ್ಪ ಕಟ್ಟಿಗೆನ ತಗೊಂಡು ಬಂದು ಆ ಬೆಂಕಿಯಲ್ಲಿ ಹಾಕ್ತಾ ಇರುವಾಗ ಅದರ ಒಳಗಡೆ ಒಂದು ಹಾವು ಬರುವುದನ್ನ ಕಾಣ್ತೇವೆ. ಸೊ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಈ ಸ್ಟೋರಿ ಮೂಲಕ ದೇವರು ನನಗೆ ತಿಳಿಸಿಕೊಟ್ಟಂತ
ಒಂದು ವಿಷಯ ನಿಮ್ಗೆ ಹೇಳಿಸುವಾಗ ನಾನು ಏನಂದ್ರೆ, ಈ ಪೌಲನ ಪ್ರಯಾಣದ ಅನುಭವ ಯಾವ ರೀತಿ ಇತ್ತಂದ್ರೆ, ಆತನು ದೇವರಿಗೋಸ್ಕರ ವೈರಾಗ್ಯವುಳ್ಳವನಾಗಿರ್ತಾನೆ. ಬೆಂಕಿ ಅಂದ್ರೆ ಏನು? ವೈರಾಗ್ಯ. ಬೆಂಕಿ ಅಂದ್ರೆ ಏನು? ಒಂದು ವೈರಾಗ್ಯತನ, ದೇವರಿಗಾಗಿ ಉರಿಯುವಂಥದ್ದು, ದೇವರಿಗಾಗಿ ಜೀವಿಸುವುದಕ್ಕೆ ಬೆಂಕಿ ಅಂತ ಕರೀತಾರೆ. ಅಲ್ಲಿ ಒಂದು ವೈರಾಗ್ಯತನ ಕಾಣ್ತೇವೆ. ಏನೇ ಸಂದರ್ಭಗಳು ಬಂದರೂ ಸಹ ದೇವರಿಗಾಗಿ ಜೀವಿಸುವಂತ ಒಂದು ವೈರಾಗ್ಯ, ಅದು ಬೆಂಕಿ. ಎಂಥದೇ ಸನ್ನಿವೇಶ ಬಂದರೂ ದೇವರಿಗೆ ವಿರೋಧವಾಗಿ ಹೋಗುವುದಿಲ್ಲ, ಅದು ಬೆಂಕಿ. ಎಷ್ಟೇ ನಿಮಗೆ ಹಿಂಸೆಗಳು ಬಂದರೂ ಯೇಸುವನ್ನ ಬಿಡುವುದಿಲ್ಲ, ಅದು ಬೆಂಕಿ. ಅಂದ್ರೆ ದೇವರಿಗಾಗಿ ಇರುವ ವೈರಾಗ್ಯದ ಜೀವಿತಕ್ಕೆ ನಾವು ಬೆಂಕಿ ಅಂತ ಕರಿತೇವೆ. ಬಟ್ ಈ ವೈರಾಗ್ಯದ ಬೆಂಕಿ ನಿನ್ನಲ್ಲಿ ಯಾವಾಗ ಕಾಣಿಸ್ಕೊಳ್ತದೆ? ಸೈತಾನ್ ತಂದು ಹಾಕುವಂತ ಈ 3 ರೀತಿಯಾದಂತ ಒಂದು ಎಕ್ಸ್ಕ್ಯೂಸ್ಗಳು, 3 ರೀತಿಯಾದಂತ ನೆವಗಳು, ಕಾರಣಗಳನ್ನ ನೀನು ಜಯಿಸುವಾಗ. ಪ್ರಿಯರೇ, ಎಲ್ಲಿ ತನಕ ನೀನು ವೈರಾಗ್ಯದಿಂದ ಇರಕ್ಕಾಗಲ್ಲ ಅಂದ್ರೆ, ಎಲ್ಲಿ ತನಕ ಈ ಕಾರಣಗಳನ್ನ ನೀನು ಹೇಳುವುದನ್ನ ಬಿಡಬೇಕು. ಅಂದ್ರೆ ಉದಾಹರಣೆಗೆ, ಫಸ್ಟ್ ನನಗೆ ದೇವರ ಮೇಲೆ ಬಹಳ ಪ್ರೀತಿ, ಆದ್ರೆ ಈ ಒಂದು ಕಾರ್ಯ ನನ್ನನ್ನು ಮಾಡ್ಲಿಕ್ಕೆ ಬಿಡ್ತಿಲ್ಲ. ಇದು ಕಾರಣಗಳು. ಈ ಕಾರಣಗಳನ್ನ ಜಯಿಸದೆ ನೀನ್ ದೇವರಿಗಾಗಿ ಒತ್ತಿ ಉರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಪೌಲನ ಜೀವಿತದಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ಏನು ಇದರಿಂದ ನಾನು ಕಲಿಯುವಂತ ಒಂದು ಮೊದಲನೇದೇನಂತ ಹೇಳಿದ್ರೆ, ವಿ ಕಾಂಟ್ ಬರ್ನ್ ಅಂಟಿಲ್ ಓವರ್ಕಮ್ ಎಕ್ಸ್ಕ್ಯೂಸಸ್. ಅಂದ್ರೆ ಸೈತಾನ್ ತಂದು ಹಾಕುವ ಕಾರಣಗಳನ್ನ ನೀನ್ ಜಯಿಸದೆ ದೇವರಿಗಾಗಿ ವೈರಾಗ್ಯದಿಂದ ಹೊತ್ತಿ ಉರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ತಿಳ್ಕೊಡ್ರಿ, 3 ಕಾರಣಗಳಿದೆ. ಅವನು ಬೆಂಕಿ ಯಾವಾಗ ಹಚ್ತಿದ್ದಾರೆ? ಮಳೆ ನಿಂತಾಗಲ್ಲ, ಇನ್ನು ಮಳೆ ಸುರಿತಾ ಇದೆ. ತಿಳ್ಕೊಡ್ರಿ, ಸ್ಟಾರ್ಮ್, ಬಿರುಗಾಳಿಯಲ್ಲಿ ಬರ್ತಾ ಇದೆ. ಬಿರುಗಾಳಿ ಅಂದ್ರೆ ಏನು? ಮತ್ತೆ ಅಲ್ಲಿ ನಾವು ನೋಡ್ತೇವೆ ಶಿಪ್ ರ್ಯಾಕ್ ಅಂತ ಇದೆ. ಶಿಪ್ ರ್ಯಾಕ್ ಅಂದ್ರೆ ಅವರು ಪ್ರಯಾಣಿಸಿದ ಹಡಗು ಏನಾಯ್ತು? ಮುಳುಗಿ ಹೋಯ್ತು. ಹಡಗು ಅಂದ್ರೆ ಏನು? ಅವರು ಆಧಾರ, ಅದು ಅವ್ರಿಗಿರುವ ಆಧಾರನೇ ಹಡಗು. ಅದೇ ಏನಾಯ್ತು? ಮುರಿದೋಯ್ತು. 3ನೇ ನಾವು ನೋಡ್ತೇವೆ ಮಳೆ. ಹಾಗಾದ್ರೆ ಮೊದಲು ಈ 3 ಕಾರಣಗಳನ್ನು ತಿಳ್ಕೊಳ್ರಿ. ಇವುಗಳನ್ನು ನೀನು ಜಯಿಸಬೇಕಾದ್ರೆ, ಇವುಗಳನ್ನು ಜಯಿಸಿದರೆ ನೀನ್ ದೇವರಿಗಾಗಿ ಒತ್ತಿ ಉರಿಲಿಕ್ಕೆ ಸಾಧ್ಯ. ಹಾಗಾದ್ರೆ ಮೊದಲನೆಯ ತಡೆ ಏನ್ ಬಂತು ಅವನಿಗೆ? ಬಿರುಗಾಳಿ. ಎಲ್ರು ಹೇಳ್ರಿ, ಬಿರುಗಾಳಿ. ತಿಳ್ಕೊಡ್ರಿ ಪ್ರಿಯರೇ, ಬಿರುಗಾಳಿ ಅನ್ನುವಾಗ ಸಮಸ್ಯೆಗಳಿಗೆ ತೋರಿಸ್ತದೆ. ಬಿರುಗಾಳಿ ರೀತಿ ಬರುವ ಸಮಸ್ಯೆಗಳು, ಎದುರಾಗುವ ವಿಪತ್ತುಗಳು. ಯೇಸು ಸ್ವಾಮಿ ಒಂದು ದಿವಸ ಪ್ರಯಾಣಿಸುವಾಗ, ಆ ಶಿಷ್ಯರ ಸಂಗಡ ಪ್ರಯಾಣಿಸುವಾಗ ಯೇಸು ಸ್ವಾಮಿ ನಿದ್ರೆಗೆ ಜಾರ್ತಾರೆ, ಹಡಗಿನಲ್ಲಿ ಮಲಗಿಬಿಡ್ತಾರೆ. ಯೇಸು ಸ್ವಾಮಿ ಮಲಗಿದಾಗ ಭಯಂಕರವಾದ ಬಿರುಗಾಳಿ ಬೀಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಬಿರುಗಾಳಿ ಬಂದಿದ್ದರಿಂದ ಅಲೆಗಳು ಅಪ್ಪಳಿಸ್ಲಿಕ್ಕೆ ಪ್ರಾರಂಭಿಸಿ ಹಡಗು ಮುಳುಗಲಿಕ್ಕೆ ಪ್ರಾರಂಭ ಆಯ್ತು. ಅದೇ ಪ್ರಕಾರ ಈ ಹಡಗು ಮುಳುಗಲಿಕ್ಕೆ ಫಸ್ಟ್ ಕಾರಣ ಏನು? ಬಿರುಗಾಳಿ. ಬಿರುಗಾಳಿ ಎಂಬ ಸುನಾಮಿಯಲ್ಲಿ ಬರುವಾಗ ಆ ಶಿಷ್ಯರಿಗೆ ಭಯ ಪ್ರಾರಂಭಿಸಿತು. ಹಾಗಾದ್ರೆ ಬಿರುಗಾಳಿ ಅಂದ್ರೆ ಏನು? ಸಮಸ್ಯೆಗಳು. ದೇವರಿಗೆ ನಾವು ಪ್ರಾರ್ಥಿಸ್ತೇವೆ, ದೇವರೇ ಸಮಸ್ಯೆಯನ್ನು ತೆಗೆದುಹಾಕುವಂತ. ಪ್ರಿಯರೇ ತಿಳ್ಕೊಡ್ರಿ, ದೇವರು ಸಮಸ್ಯೆನ ಕೆಲವು ಸರಿ ತೆಗೆದುಹಾಕುವುದಿಲ್ಲ. ಆ ಸಮಸ್ಯೆ ಒಳಗಡೆ ನಿನ್ನ ಹಾದು ಹೋಗುವುದಕ್ಕಾಗಿ ದೇವರನ್ನ ಅನುಮತಿ ಕೊಡ್ತಾರೆ. ಬಟ್ ಆ ಸಮಸ್ಯೆ ನೀನು ಹಾದು ಹೋಗುವಾಗಲೂ ನಿನ್ನ ಜೊತೆಗೆ ದೇವರು ಇರ್ತಾರೆ. ಇಲ್ಲಿ ನಾವು ನೋಡ್ತೇವೆ, ಶಿಷ್ಯರು ಪ್ರಯಾಣಿಸುವಾಗ ಬಿರುಗಾಳಿ ಬಂತು. ಹಾಗಾದ್ರೆ ಯೇಸು ಇದ್ದಾರೆ, ಯಾಕೆ ಬಿರುಗಾಳಿ ಬಂತು? ಯೇಸು ಇದ್ರೆ ಬಿರುಗಾಳಿ ಬರಬಾರ್ದಲ್ಲ, ಹೌದಾ? ಯೇಸು ಇದ್ರೆ ಸಮಸ್ಯೆ ಬರಬಾರ್ದಲ್ಲ ಪಾಸ್ಟ್ರೆ? ನನ್ನ ಜೊತೆಗೆ ಯೇಸು ಇದ್ರೆ ನನಗೆ ಸಮಸ್ಯೆ ಬರಬಾರ್ದು, ನನ್ನ ಜೊತೆಗೆ ಯೇಸು ಇದ್ರೆ ನನಗೆ ರೋಗ ಬರಬಾರ್ದು, ಯೇಸು ನನ್ನ ಜೊತೆಗಿದ್ರೆ ನನಗೆ ಯಾವ ಗಲಿಬಿಲಿ ಆಗ್ಬಾರ್ದು. ನೋ, ಯೇಸು ಸ್ವಾಮಿ ಸಮಸ್ಯೆಗಳಿಂದ ನಿಮ್ಮನ್ನು ಬಿಡಿಸುವುದಿಲ್ಲ. ಆ ಸಮಸ್ಯೆ ಮಧ್ಯದಲ್ಲಿ ಹಾದು ಹೋಗುವಾಗ ನಿನ್ನ ಜೊತೆಗೆ ದೇವರು ಇರ್ತಾರೆ. ತಿಳ್ಕೊಡ್ರಿ, ದಾನಿಯೇಲನಿಗೆ ಒಂದು ವಿಪತ್ತು ಬಂತು, ಸಿಂಹದ ಗವಿ ಒಳಗಡೆ ಹೋಗುದು. ಹಲೋ, ಹಾಗಂತ ದೇವರು ದಾನಿಯೇಲನನ್ನ ಸಿಂಹದ ಗವಿ ಒಳಗಡೆ ತಪ್ಪಿಸ್ಲಿಲ್ಲ. ಅಂದ್ರೆ
ಸಿಂಹದ ಗವಿ ಹೋಗದ ಹಾಗೆ ತಡಿಲಿಲ್ಲ. ಸಿಂಹದ ಗವಿ ಒಳಗೆ ಹೋಗ್ಲಿಕ್ಕೆ ದೇವರು ಅವನಿಗೆ ಅನುಮತಿ ಕೊಟ್ರು, ಬಟ್ ಆತನ ಸಂಗಡ ದೇವರು ಹೋದ್ರು. ಹಲೋ, ಬಹಳಷ್ಟು ಜನರೇನು ದೇವರ ನನ್ನ ಜೀವಿತದಲ್ಲಿ ಬಿರುಗಾಳಿ ಬೇಡ, ನೋ, ದೇವರು ಬಿರುಗಾಳಿ ನಿನ್ನ ಜೀವಿತದಲ್ಲಿ ತಂದೆ ತರ್ತಾರೆ. ಆದ್ರೆ ಆ ಬಿರುಗಾಳಿಯನ್ನು ನೀನು ಹೆಂಗೆ ಎದುರಿಸ್ತಿ ಅದನ್ನು ದೇವರು ನೋಡ್ತಾರೆ. ಶದ್ರಕ್, ಮೇಷಕ್, ಅಬೇದ್ನೆಗೋಗಳು ಅವರಿಗೆ ಬೆಂಕಿಗೆ ಹೋಗುವುದನ್ನ ದೇವರು ತಡಿಲಿಲ್ಲ. ಅವ್ರು ಬೆಂಕಿಗೆ ಹೋಗ್ಲಿಕ್ಕೆ ದೇವರು ಅನುಮತಿ ಕೊಟ್ರು, ಬಟ್ ಅವ್ರ ಸಂಗಡ ದೇವರು ಹೋದ್ರು. ನಮ್ಮ ಪ್ರಾರ್ಥನೆಯನ್ನು ದೇವರೇ ಬೆಂಕಿಗೆ ಹೋಗಕ್ ಕೊಡಬೇಡ, ನಮ್ಮ ಪ್ರಾರ್ಥನೆಯನ್ನು ಸಿಂಹದ ಗವಿ ಒಳಗಡೆ ಹೋಗಕ್ ಕೊಡಬೇಡ. ನೋ, ನಿನ್ನನ್ನು ದೇವರು ಸಿಂಹದ ಗವಿ ಒಳಗೂ ಕಳಿಸ್ತಾರೆ, ನಿನ್ನನ್ನು ದೇವರು ಬೆಂಕಿಯಲ್ಲೂ ಹಾಕ್ತಾರೆ, ಆದ್ರೆ ನಿನಗೆ ಯಾವ ಕೇಡು ಸಂಭವಿಸುವುದಿಲ್ಲ. ಹಲೋ, ಇಲ್ಲೇ ಇದ್ದೀರಾ? ಅರ್ಥ ಏನು ಹಾಗಾದ್ರೆ? ಸ್ಟಾರ್ಮ್, ಬಿರುಗಾಳಿ ಅಂದ್ರೆ ನಮ್ಮ ಜೀವಿತದಲ್ಲಿ ಸಮಸ್ಯೆ ಅಲೆಗಳು ಬರ್ತದೆ, ಬಂದೇ ಬರ್ತದೆ. ಆದ್ರೆ ಇದನ್ನು ನೀನು ಎದುರಿಸ್ಬೇಕು. ಸಮಸ್ಯೆಗಳು ಬರುವಾಗ ನೀನು ಎದುರಿಸದೆ ಹೋದರೆ ನಿನ್ನಲ್ಲಿರುವಂತ ವೈರಾಗ್ಯತನ ಹೋಗ್ತದೆ ಪ್ರಿಯರೇ. ನಮ್ಮ ಪ್ರಾರ್ಥನೆ ಕೆಲವು ಸರಿ ಉತ್ತರ ಸಿಗುವುದಿಲ್ಲ, ಕೆಲವು ಸರಿ ದೇವರಿಗೆ ಉತ್ತರ ಸಿಗುವುದಿಲ್ಲ ಅಂತ ನಾವೇನ್ ಮಾಡ್ತೇವೆ? ನಿರಾಶೆ ಆಗ್ಬಿಡ್ತೇವೆ. ನೋ, ನಾವು ನಿರಾಶೆ ಆಗೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಇಲ್ಲ, ನಾವು ನೋಡ್ತೇವೆ ಸಮಸ್ಯೆಗಳು ಬರುವಾಗ ಕೆಲವು ಜನರು ದೇವರ ಮೇಲಿರುವ ವೈರಾಗ್ಯತೆಯನ್ನು ಕಳ್ಕೊಂಡ್ಬಿಡ್ತಾರೆ. ದೇ ಲೂಸ್ ದ ಪ್ಯಾಷನ್ ಫಾರ್ ಕ್ರೈಸ್ಟ್. ಸಮಸ್ಯೆಗಳು ಬಂತ, ಬೇಡ ಚರ್ಚಿಗೆ ಹೋಗೋದು ಬೇಡ. ಕಷ್ಟಗಳು ಬಂತ, ಇವತ್ತು ನಾನೇನ್ ಹೇಳ್ತಾನೆ, ಸಮಸ್ಯೆಗಳು ಬಂದಾಗಲೇ, ಕಷ್ಟಗಳು ಬಂದಾಗಲೇ ನೀನು ತಿಳ್ಕೊ, ನಿನ್ ಜೊತೆಗೆ ದೇವರು ಇದ್ದಾರೆ. ಆ ಇಕ್ಕಟ್ಟಿನ ಸಮಯದಲ್ಲಿ ನಾನು ನಿನ್ನ ಸಂಗಡ ಇರ್ತೀನಂತ ದೇವರು ಹೇಳಿದ್ದಾರೆ. ಅರ್ಥ ಏನಾಗಾದ್ರೆ, ಇಕ್ಕಟ್ಟು ಬರ್ತದೆ, ಬಟ್ ಇಕ್ಕಟ್ಟಿನ ಸಮಯದಲ್ಲಿ ನಾನು ನಿನಗೆ ವಿಶೇಷ ಸಹಾಯಕನಾಗಿರ್ತೇನೆ. ನೀವು ಈ ಲೋಕದಲ್ಲಿ ಇದ್ದೀರಿ, ನಿಮಗೆ ಸಂಕಟ ಉಂಟು, ಬಟ್ ಭಯಪಡಬೇಡ್ರಿ, ಯಾಕೆ ನಾನು ಲೋಕವನ್ನ ಜಯಿಸಿದ್ದೇನೆ. ಸೊ ಅರ್ಥ ಏನು? ನೀನ್ ದೇವರಿಗಾಗಿ ಉರಿಬೇಕಾದ್ರೆ, ನಿನ್ನಲ್ಲಿ ಬೆಂಕಿ ಕಾಣಿಸ್ಬೇಕಾದ್ರೆ ನೀನು ಸವಾಲುಗಳನ್ನು ಎದುರಿಸಲಿಕ್ಕೆ ಸಿದ್ಧನಾಗ್ಬೇಕು. ಸವಾಲುಗಳು ಬರುವಾಗ ಓಡೋಗಕ್ಕೆ ದೇವರು ನಿನ್ನ ಕರೆದಿಲ್ಲ. ಸಮಸ್ಯೆಗಳು ಬರುವಾಗ ಈ ದೇವರನ್ನ ಬಿಡ್ಲಿಕ್ಕೆ ನಿನ್ನ ಕರೆದಿಲ್ಲ. ಸಮಸ್ಯೆಗಳು ಬಂದರೂ ದೇವರಿಗಾಗಿ ನಿಲ್ಲು. ಕಷ್ಟಗಳು ಬಂದರೂ ದೇವರನ್ನ ಬಿಡಬೇಡ. ಸಮಸ್ಯೆಗಳು ಬಂದರೂ ದೇವರನ್ನ ಬಿಡಬೇಡ. ಇದು ಸ್ಟಾರ್ಮ್. ಎರಡನೇದಾಗಿ ಏನಾಯ್ತು ಅವನ ಜೀವಿತದಲ್ಲಿ? ಬಿರುಗಾಳಿ ಬೀಸುವಾಗ ಏನಾಯ್ತು? ಅವರು ಪ್ರಯಾಣಿಸ್ತಿರುವಂತ ಹಡಗು ಏನಾಯ್ತು? ಅದು ಮುಳುಗಿ ಹೋಯ್ತ್ರಿ. ತಿಳ್ಕೊಡ್ರಿ, ಈಗ ಅವರು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರ್ಬೇಕಾದ್ರೆ ಅವ್ರಿಗಿರುವ ಆಧಾರನೇ ಹಡಗು. ಇದೇ ಕೈ ಕೊಡ್ತು. ಈಗ ಹೆಂಗೆ ಹೋಗಿ ತಲುಪೋದು ಸ್ವಾಮಿ? ಹೆಂಗೆ ಹೋಗಿ ತಲುಪೋದು? ತಿಳ್ಕೊಡ್ರಿ, ಸೈತಾನ್ ಏನ್ ಮಾಡ್ತಾನೆ, ನಿನಗೆ ದೇವರ ಮೇಲಿರುವ ವೈರಾಗ್ಯವನ್ನ ಹೇಗಾದ್ರೂ ತೆಗಿಲಿಕ್ಕಾಗಿ ಕೇವಲ ಬಿರುಗಾಳಿ ಬೀಸುವುದಿಲ್ಲ, ನೀನು ಎದ್ರ ಮೇಲೆ ಡಿಪೆಂಡ್ ಆಗಿದಿ, ಅದನ್ನೇ ಹಿಡಿತಾನೆ. ನೀನ್ ಎದ್ರ ಮೇಲೆ ಹೆಚ್ಚು ಅವಲಂಬಿತನಾಗಿದ್ದಿ, ಅದನ್ನೇ ಹಿಡಿತಾನೆ. ಅದನ್ನೇ ನಿನ್ನಿಂದ ತೆಗೆದಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ನೀನು ಹೇಳ್ತೀವಿ, ಅಯ್ಯೋ ಸ್ವಾಮಿ, ಇರುದೇ ಒಂದು ಆಧಾರ ಆಗಿತ್ತಲ್ಲ. ಅವರಿಗೆ ಆಧಾರ ಏನು? ಬರೀ ಹಡಗು, ಅದೇ ಒಂದು ಆಧಾರ ಅವರಿಗೆ. ಯಾಕೆಂದ್ರೆ ಅಂತ ಬಿರುಗಾಳಿ ಬೀಸುವಾಗ ಸಮುದ್ರದ ಮಧ್ಯದಲ್ಲಿ ಏನ್ ಮಾಡ್ತಾರ್ರಿ ಅವರು? ಒಂದು ದಡ ದಾಟಬೇಕಾದ್ರೆ ಸಾಧ್ಯ ಇಲ್ಲ. ಆತನ 27ನೇ ಅಧ್ಯಾಯ ನೀವು ಓದ್ತಾ ಹೋಗ್ರಿ ಪ್ರಿಯರೇ. ಇಡೀ ರಾತ್ರಿ ಮಳೆ, ಬಿರುಗಾಳಿಯಿಂದ ಮಳೆ ಸುರಿದು ದೋಣಿ, ಅವರೆಲ್ಲ ಹಡಗಿನ ಒಳಗಡೆ ನೀರು ಬಂತು. ಅವರು ತಂದಂತ ಎಲ್ಲ ಸಾಮಗ್ರಿಗಳನ್ನ, ಊಟದ ಎಲ್ಲವನ್ನ ಎಸಿಲಿಕ್ಕೆ ಪ್ರಾರಂಭಿಸ್ತಾರೆ. ಯಾಕಂದ್ರೆ ತುಂಬಾ ಭಾರ ಇದೆ ಅಂತೇಳಿ. ಏನೇ ಎಸೆದ್ರು ಕಡೆಗೆ ಆಗುದಿಲ್ಲ. ಲಾಸ್ಟಿಗೆ ಇವರು ಸಹ ನೀರಿನಲ್ಲಿ ಬೀಳ್ತಾರೆ. ದೇವರು ಮಾತು ಹೇಳ್ತಾರೆ, ನಿನಗೆ ಸಾವು ಬರುವುದಿಲ್ಲ, ನೀನ್ ನೀರಿನಲ್ಲಿ ಮುಳುಗ್ತೀಯ. ಅಂದ್ರೆ ಹಡಗು ನಿನ್ ಮುಳುಗಿ ಹೋಗ್ತದೆ, ಆದ್ರೆ ನೀನ್ ಮಾತ್ರ ಎಂದಿಗೂ ಸಾಯುವುದಿಲ್ಲ, ಚಿಂತೆ ಮಾಡ್ಬೇಡ. ಅದನ್ನೇ ಅವ್ರಿಗೆ ಹೇಳ್ತಾನೆ, ನನಗೆ ದೇವರು ರಾತ್ರಿಯಲ್ಲಿ ಹೇಳಿದ್ದಾನೆ, ಏನೇ ಆದ್ರೂ ನಮ್ಗೆ ಯಾರಿಗೂ ಮರಣ ಸಂಭವಿಸುವುದಿಲ್ಲ, ಯಾರು ಚಿಂತೆ ಮಾಡ್ಬೇಡ್ರಿ. ಆ ಒಂದು ತುದಿಯನ್ನ, ಅಲ್ಲಿರುವಂತ ಹಲಿಗೆಗಳನ್ನ, ಕಟ್ಟಿಗೆಗಳನ್ನ ಹಿಡಿದು ಅವರು ದಡವನ್ನ ಸೇರ್ತಾರೆ ಪ್ರಿಯರೇ. ಸೊ ಇಲ್ಲಿ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ಎದ್ರ ಮೇಲೆ ಅವಲಂಬಿತವಾಗಿದೆಯೋ ದೇವರು ಅದನ್ನ ಕೆಲವು ಸಾರಿ ಕಸ್ಕೊಳ್ತಾರೆ. ಕಾರಣ ನಿನ್ನ ವೈರಾಗ್ಯತನವನ್ನ ದೇವ್ರ ಪರೀಕ್ಷೆ ಮಾಡ್ಲಿಕ್ಕೆ. ತಿಳ್ಕೊಡ್ರಿ, ಸೈತಾನನು ಯೋಬನ ಕಡೆ ಬಂದು ಹೇಳ್ತಾನೆ, ದೇವ್ರು ಹೇಳ್ತಾರೆ, ಯೋಬನ್ ನೋಡಿ, ನನ್ನ ಯೋಬನ್ ನೋಡು ಎಷ್ಟು ಒಳ್ಳೆ ನೀತಿವಂತನು, ಯಥಾರ್ಥನು.
ಅವಾಗ ಸೈತಾನ ಒಂದು ಮಾತು ಹೇಳ್ತಾನಲ್ಲ, ಸ್ವಾಮಿ ಅವನಿಗೆಲ್ಲ ಕೊಟ್ಟಿದ್ದೀನು, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ಯಾ, ಒಳ್ಳೆ ಹಣಕಾಸು ಕೊಟ್ಟಿದ್ದಿ, ಆಸ್ತಿ ಕೊಟ್ಟಿದ್ದಿ, ಕೆಲಸ ಕೊಟ್ಟಿದ್ದಿ, ಅವನ ಮನೆ ಸುತ್ತಲೂ ಬೇಲಿ ಹಾಕಿದ್ದಿ, ಇನ್ನೇನು ಮತ್ತೆ ಅಂತ ಅವನು ಆಟೋಮೆಟಿಕ್ ಆಗಿ ದೇವರಿಗೆ ಯಥಾರ್ಥನಾಗಿರ್ತಾನೆ. ಒಂದ್ಸರಿ ತೆಗೆದು ನೋಡಿ ಗೊತ್ತಾಗ್ತದೆ. ಇದೇ ರೀತಿಯಾಗಿ ನಾವು ಎಲ್ಲ ಚೆನ್ನಾಗಿರುವಾಗ ದೇವರ ಮೇಲೆ ಬಹಳ ಪ್ರೀತಿ ಇರ್ತದೆ. ಯಾಕೆ? ಸ್ವಾಮಿ ನನಗೆಲ್ಲ ಕೊಡ್ತಿದ್ದಾನೆ, ಯಾವ ಕೊರತೆ ನನಗೆ ಆಗ್ತಿಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತ ನಾವೇನ್ ಮಾಡ್ತೇವೆ, ದೇವರ ಮೇಲೆ ಪ್ರೀತಿಸೋದು ಬಹಳ ಕಾಮನ್. ಆದ್ರೆ ಒಂದು ಸರಿ ಸಮಸ್ಯೆಗಳು ಬಂದು ನೀನು ಎದ್ರ ಮೇಲೆ ಡಿಪೆಂಡ್ ಆಗಿದೆಯಾ, ಬಿಸ್ನೆಸ್ ಅಂತ ತೆಗೆದು ಹಾಕ್ಬಿಡ್ತಾನೆ. ಎದ್ರ ಮೇಲೆ ಡಿಪೆಂಡ್ ಆಗಿದೆಯಾ, ಆಸ್ತಿನ ತೆಗೆದು ಹಾಕ್ಬಿಡ್ತಾನೆ. ಎದ್ರ ಮೇಲೆ ಡಿಪೆಂಡ್ ಆಗಿದೆಯಾ, ಮನೆನ ಕಸ್ಕೊ. ಏನ್ ಮಾಡ್ತೀರವಾಗ? ಅಯ್ಯೋ, ಯೇಸು ಸ್ವಾಮಿ ನಂಬಿದಕ್ಕೆ ನನ್ನ ಬಿಸ್ನೆಸ್ ಹಾಳಾಯ್ತು, ಯೇಸು ಸ್ವಾಮಿ ನಂಬಿದಕ್ಕೆ ನನ್ನ ಮನೆ ಹೋಯ್ತು. ಅವರ ಹಡಗೆ ಮುಳುಗಿದ್ರು ಸಹ ಕರ್ತನಿಗೆ ಇರುವ ವೈರಾಗ್ಯವನ್ನು ಅವನು ಬಿಡ್ಲಿಲ್ಲ. ಪ್ರಿಯರೇ, ನೀನು ಎದ್ರ ಮೇಲೆ ಡಿಪೆಂಡ್ ಆಗಿದೆಯಲ್ಲ, ಕೆಲವು ಸಾರಿ ದೇವರು ಅದನ್ನ ನಿನ್ನಿಂದ ತೆಗೆಯುವಾಗ ನೀನ್ ದೇವರನ್ನ ಬಿಡ್ತೀಯೋ, ದೇವರನ್ನ ದೂಷಿಸ್ತೀಯೋ, ಅಥವಾ ಇನ್ನೂ ಹೆಚ್ಚಾಗಿ ದೇವರನ್ನ ಪ್ರೀತಿಸ್ತೀಯೋ, ದೇವರು ಚೆಕ್ ಮಾಡ್ತಾನೆ. ಆದ್ರೆ ತಿಳ್ಕೊಡ್ರಿ, ನಿನ್ನಲ್ಲಿರುವ ಬೆಂಕಿ ಆರ್ಲಿಕ್ಕೆ ಇದು ಕಾರಣ ಆಗ್ಬಾರ್ದು. ಯಾವ ಕಾರಣ? ನನ್ನ ವ್ಯಾಪಾರ ಹೊರಟೋಯ್ತು, ನಾನು ಏನ್ ಎದ್ರ ಮೇಲೆ ಆಧಾರವಾಗಿದ್ನು ಅದು ನನ್ನ ಕೈ ಕೊಡ್ತು. ಇದು ತಿಳ್ಕೊಡ್ರಿ, ಯೋಬ ಕಂಪ್ಲೀಟ್ ಬರೀ ಬಿಸ್ನೆಸ್ ಹೋಗ್ಲಿಲ್ಲ. ಸೈತಾನು ಅವನ ಫ್ಯಾಮಿಲಿ ಮೇಲೆ ಕೈ ಹಾಕಿದ, ಅವನ ಮಕ್ಕಳ ಮೇಲೆ ಕೈ ಹಾಕಿದ, ಅವನ ವ್ಯಾಪಾರದ ಮೇಲೆ ಕೈ ಹಾಕಿದ, ಅವನ ಆರೋಗ್ಯದ ಮೇಲೆ ಕೈ ಹಾಕಿದ. ಅಂದ್ರೆ ಯೋಬನು ಎಲ್ಲ ಕಳ್ಕೊಂಡು ಬರ್ಬಾದಾದ. ಆದರೂ ಅವನ ಯಥಾರ್ಥತೆಯನ್ನು ಬಿಡ್ಲಿಲ್ಲ, ದೇವರ ಮೇಲಿರೋ ಪ್ರೀತಿ ಬಿಡ್ಲಿಲ್ಲ, ದೇವರ ಮೇಲಿರೋ ವೈರಾಗ್ಯ ಬಿಡ್ಲಿಲ್ಲ. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಹಂಗೆ ಒಂದ್ ತಿಳ್ಕೊಡ್ರಿ, ಕೆಲವು ಸಾರಿ ದೇವರು ಮಣ್ಣವನ್ನು ಕೊಟ್ಟು ನಿಲ್ಲಿಸ್ತಾರೆ. ಹಾಗಂತ ಹೇಳಿ ದೇವರು ಯಾಕೆ ನಿಲ್ಲಿಸಿದ್ರು ತಿಳ್ಕೊಡ್ರಿ, ದೇವರು ನಿನಗೆ ಮಣ್ಣ ವಾಗ್ದಾನ ಮಾಡಿಲ್ಲ, ನಿನಗೆ ದೇವರು ಹಾಲು ಜೇನುವನ್ನು ವಾಗ್ದಾನ ಮಾಡಿದ್ದಾರೆ. ಹಾಲು ಜೇನು ವಾಗ್ದಾನ ಮಾಡಿದನ್ನು ದೇವರು ತೆಗೆಯುವುದಿಲ್ಲ. ಬಟ್ ಮಧ್ಯದಲ್ಲಿ ದೇವರು ನಿಂಗೆ ಕೆಲವು ಸರಿ ಮಣ್ಣ ಕೊಡುವಾಗ ನಿಂತು ಹೋಗ್ತದೆ. ಮಣ್ಣ ನಿಂದಿರುವಾಗ ದೇವರನ್ನ ದೂಷಿಸಬೇಡ. ಅಲ್ಲಿ ಮಣ್ಣ ನಿಂತಾಗ ಇಸ್ರಾಯೇಲ್ ಏನ್ ಮಾಡಿದ್ರು? ದೇವರನ್ನ ದೂಷಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ದೇವರು ನಿನಗೆ ಮಣ್ಣ ಕೊಡ್ತೇನೆ ಅಂತ ವಾಗ್ದಾನ ಮಾಡಿಲ್ಲ, ದೇವರು ನಿನಗೆ ಹಾಲು ಜೇನು ಹರಿಯುವ ಸ್ಥಳ ಕೊಡ್ತೇನೆ, ನಾನು ನಿನಗೆ ಹಾಲು ಜೇನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ರಿ, ದೇವರು ನಿನಗೆ ಏನ್ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ? ಪರಲೋಕ. ಪರಲೋಕ ಎಲ್ಲಿದೆ? ನಮ್ಮ ವಾಗ್ದಾನ ದೇಶ ಪರಲೋಕ. ದೇವರು ವಾಗ್ದಾನ ಮಾಡಿದ್ದೇನು ಗೊತ್ತಾ? ನಾನು ಮತ್ತೆ ಬರ್ತೇನೆ, ನಿಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತೇನೆ, ನೀವು ನನ್ನ ಸಂಗಡ ಇರ್ತೀರಿ, ನಿಮಗೋಸ್ಕರ ಒಂದು ಬಿಡಾರವನ್ನು ಸಿದ್ಧ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಸೊ ದಟ್ ಈಸ್ ಅವರ್ ಪ್ರಾಮಿಸ್ ಲ್ಯಾಂಡ್. ಬಟ್ ಎಲ್ಲಾದ್ರೂ ದೇವರು ಹೇಳಿದಾರ, ನಾನು ನಿನಗೆ ಆಸ್ತಿ ಕೊಡ್ತೇನೆ, ನಿನಗೆ ಅಂತಸ್ತು ಕೊಡ್ತೇನೆ, ನಿನಗೆ ನೋ, ದೀಸ್ ಆರ್ ಬೈ ಪ್ರೊಡಕ್ಟ್ಸ್. ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಇವೆಲ್ಲ ಏನು? ಬೈ ಪ್ರೊಡಕ್ಟ್ಸ್. ಅಂದ್ರೆ ಏನು? ಮಧ್ಯದಲ್ಲಿ ಹೆಂಗೆ ದೇವರು ಮಣ್ಣ ಕೊಡ್ತಿದ್ರಲ್ಲ, ನಿನ್ನ ಅವಶ್ಯಕತೆಗಳು ದೇವರು ಕೊಡುವಂತ ಮಣ್ಣಾದ ರೀತಿ ಕೆಲವು ಸರಿ ನಿಲ್ಬಹುದು. ಆದ್ರೆ ನಿಂತಿದೆ ಅಂತ ಹೇಳಿ ನಿನಗೆ ದೇವರ ಮೇಲಿರೋ ಪ್ರೀತಿಯನ್ನು ಕಳ್ಕೊಳ್ಬೇಡ. ಮೂರನೇದಾಗಿ ಏನಿತ್ತಲ್ಲಿ? ಏನಿತ್ತು? ಮಳೆ. ಒಂದನೇದು ಬಿರುಗಾಳಿ, ಎರಡನೇದು ಹಡಗು ಮುಳುಗ್ತು, ಮತ್ತು ವಿಪರೀತವಾದಂತ ಏನಿದೆ ಪ್ರಿಯರೇ? ಮಳೆ. ತಿಳ್ಕೊಳ್ಳಿ, ಮಳೆ ಯಾವಾಗಲೂ ಬೆಂಕಿಯನ್ನು ಆರಿಸ್ತದೆ, ಹೌದಾ? ಮಳೆ ಇರುವಾಗ ಬೆಂಕಿ ಹಚ್ಚಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಮಳೆ ಬೆಂಕಿಯನ್ನ ಆರಿಸುವಂಥದ್ದು. ಅಲ್ಲಿ ಮಳೆ ಇತ್ತು, ಕರೆಕ್ಟಾ? ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಮಳೆ ನಿಂತ ಮೇಲೆ ಬೆಂಕಿ ಹಚ್ಚಿದ್ನ ಪೌಲ? ಬೈಬಲ್ ಏನ್ ಹೇಳ್ತದೆ? ಇನ್ನೂ ಮಳೆ ಸುರಿಯುತ್ತಿರುವಾಗಲೇ ಬೆಂಕಿ ಹಚ್ಚಿದ್ರು. ಹಲೋ. ಆದ್ರೆ ಮಳೆ ನಿರಂತರವಾಗಿ ಸುರಿಯುವಾಗ ಬೆಂಕಿ ಹಚ್ಚಲಿಕ್ಕೆ ಸರಿಯಾದ ಸಮಯ ಅಲ್ಲ ಅದು. ಯಾಕೆಂದ್ರೆ ಮಳೆ ಕೆಲಸನೇ ಬೆಂಕಿಯನ್ನ ಆರಿಸುವಂಥದ್ದು, ನೀರಿನ ಕೆಲಸ ಅಂತ ತಿಳ್ಕೊಂಡು ಮಳೆ. ಸೊ ಅದ್ರ ಅರ್ಥ ಏನು? ಹಾಗಾದ್ರೆ ಮಳೆ ಇದು ನಮ್ಮಲ್ಲಿರುವಂತ ವೈರಾಗ್ಯವನ್ನು ಆರಿಸುವಂತ ಮಳೆ ಯಾವುದು? ಇದು ನಿಮ್ಮ ವೈಯಕ್ತಿಕವಾಗಿರುವಂತ, ನಿನ್ನಲ್ಲೇ ಇರುವಂತ ಒಂದು ಹೋರಾಟಗಳು, ನಿನ್ನ ಶರೀರದ ಇಚ್ಛೆಗಳು, ನಿನ್ನ ಶರೀರದಿಂದ ಆಗುವಂತ ಪಾಪಗಳು, ಇವು ನಿನ್ನ ಜೀವಿತದಲ್ಲಿರುವಂತ ಮಳೆ. ಈ ಮಳೆ ಏನ್ ಮಾಡ್ತದೆ? ನಿನ್ನಲ್ಲಿರುವಂತ ವೈರಾಗ್ಯತನವನ್ನು ಆರಿಸ್ತದೆ, ನಿನ್ನಲ್ಲಿರುವ ಬೆಂಕಿಯನ್ನು ಆರಿಸ್ಲಿಕ್ಕೆ ಪ್ರಯತ್ನ ಪಡ್ತದೆ.
ಆದ್ರೆ ನನಗೆ ಇಲ್ಲಿ ಬಹಳ ಇಷ್ಟ ಆಗಿದ್ದೇನು ಗೊತ್ತಾ, ಸೈತಾನ್ ಏನ್ ಮಾಡ್ತಾನೆ, ಬಂದು ನಿನಗೆ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಹೆಂಗೆ ಗೊತ್ತಾ, ಮೊದಲು ಮಳೆ ನಿಲ್ಲಿಸು, ಆಮೇಲೆ ಬೆಂಕಿಯನ್ನು ಹಚ್ಚು ಅಂತ ಹೇಳ್ತಾನೆ. ಬಟ್ ಇಲ್ಲಿ ಹಂಗಾಕಿಲ್ಲ. ಇಲ್ಲೇನಿದೆ, ಬೈಬಲ್ ಹೇಳುತ್ತದೆ, ಮಳೆಯು ಆಗಲೇ ಹೊಯ್ಯುತ್ತಿರುವುದರಿಂದಲೂ ಚಳಿ ಆಗ್ತಾ ಇರುವುದರಿಂದಲೂ ಅವರು ಬೆಂಕಿಯನ್ನು ಹೊತ್ತಿಸಿದರು. ಅರ್ಥ ಏನು? ಮಳೆ ನಿಂತ ಮೇಲೆ ಬೆಂಕಿ ಹಚ್ಚಲಿಲ್ಲ, ಮಳೆ ಬರ್ತಿರುವಾಗಲೇ ಅವರು ಬೆಂಕಿಯನ್ನು ಹಚ್ಚಿದರು. ಅರ್ಥ ಏನು ಹಾಗಾದ್ರೆ? ನಾನು ಈಗಾಗಲೇ ಹೇಳಿದೆ ನಿಮಗೆ, ದೇವರ ವಾಕ್ಯದಲ್ಲಿ ಒಂದು ಮಾತು ಹೇಳಿದೇನು ಗೊತ್ತಾ, ಪವಿತ್ರಾತ್ಮನನ್ನು ಅನುಸರಿಸಿ ನಡೀರಿ, ಆಗ ನಿಮ್ಮ ಶರೀರದ ಇಚ್ಛೆಗಳನ್ನು ಎಷ್ಟು ಮಾತ್ರಕ್ಕೂ ನೀವು ನೆರವೇರಿಸುವುದಿಲ್ಲ ಅಂತ ಇದೆ. ಇದೆಯಾ ಬೈಬಲ್ ಅಲ್ಲಿ? ಕೇಳಿದ್ದೀರಾ? ಪವಿತ್ರಾತ್ಮನ ಅನುಸಾರ ನಡೀರಿ, ಆಗ ನಿಮ್ಮ ಶರೀರದ ಇಚ್ಛೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಇಂಗ್ಲಿಷ್ ಹೇಳ್ತದೆ, ವಾಕ್ ಇನ್ ದ ಸ್ಪಿರಿಟ್, ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ದ ಡಿಸೈರ್ಸ್ ಆಫ್ ದ ಫ್ಲೆಶ್. ನಿನ್ನ ಶರೀರದ ಇಚ್ಛೆಗಳನ್ನು ನೀನು ಪೂರ್ತಿಗೊಳಿಸುವುದಿಲ್ಲ. ಬಟ್ ಸೈತಾನದ ಉಲ್ಟಾ ಮಾಡ್ತಾನೆ. ಏನ್ ಹೇಳ್ರಿ? ಉಲ್ಟಾ ಮಾಡೋದೇನಂದ್ರೆ, ನಿನ್ನ ಶರೀರದ ಇಚ್ಛೆಗಳನ್ನ ನೀ ನೆರವೇರಿಸಬೇಡ, ನೆರವೇರಿಸುವುದನ್ನ ನಿಲ್ಲಿಸು, ಆಗ ಪವಿತ್ರಾತ್ಮನಲ್ಲಿ ನಡೀತೀಯ ಅಂತ ಹೇಳ್ತಾನೆ. ಅರ್ಥ ಆಗ್ತದೆ ನಾನು ಹೇಳಿದ ನಿಮಗೆ? ಇಲ್ಲೇ ಇದ್ದೀರಾ? ಸೈತಾನ್ ಹೆಂಗೆ ಮೋಸ ಮಾಡ್ತಾನೆ, ನೀನು ಮೊದಲು ಶರೀರದ ಇಚ್ಛೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸಬೇಡ, ಆಗ ಪವಿತ್ರಾತ್ಮನಲ್ಲಿ ಅನುಸರಿಸಿ ನಡೀತೀಯ ಅಂತ ಹೇಳ್ತಾನೆ. ಇದು ಉಲ್ಟಾ, ಇದು ಸೈತಾನನ ಮೋಸ. ಅಂದ್ರೆ ಏನು? ನಿನ್ನ ಮೊದಲು ಶರೀರದ ಇಚ್ಛೆಗಳನ್ನ ನಿನ್ನಷ್ಟಕ್ಕೆ ನೀನೇ ನಿನ್ನ ಶರೀರದ ಇಚ್ಛೆಗಳನ್ನ ಹತೋಟಿಗೆ ತಗೊಂಬರಕ್ ಸಾಧ್ಯ ಇಲ್ಲ. ನೀನು ಶರೀರವನ್ನ ಜಯಿಸಬೇಕಾದ್ರೆ ನಿನಗೆ ಯಾರ ಸಹಾಯ ಬೇಕು? ದೇವರ ಆತ್ಮನ ಸಹಾಯ ಬೇಕು. ಅದಕ್ಕಾಗಿ ಬೈಬಲ್ ಅಲ್ಲಿ ಹೇಳ್ತಾರೆ, ನೀನು ಮೊದಲು ಪವಿತ್ರಾತ್ಮನ ಅನುಸರಿಸಿ ನಡೀತಾ ಇರು. ಶರೀರದ ಇಚ್ಛೆಗಳಿದೆ, ಪರವಾಗಿಲ್ಲ, ಬಟ್ ಪವಿತ್ರಾತ್ಮನ ಅನುಸರಿಸಿ ನಡೀತಿರುವಾಗ ಆ ಪವಿತ್ರಾತ್ಮನಿಗೆ ಸಹಾಯ ಮಾಡ್ತಾನೆ ಶರೀರದ ಇಚ್ಛೆಗಳನ್ನ ಅದರಿಂದ ನೀನು ಜಯಿಸಲಿಕ್ಕೆ. ಬಟ್ ಸೈತಾನ ಏನ್ ಮೋಸ ಮಾಡ್ತಾನೆ ಗೊತ್ತಾ? ನೀನ್ ಮೊದಲು ಸರಿಯಾಗು, ಆಮೇಲೆ ಚರ್ಚಿಗೆ ಹೋಗಂತಾನೆ. ಏನ್ ಹೇಳ್ತಾನೆ? ನೀನ್ ಮೊದಲು ಸರಿಯಾಗು, ಆಮೇಲೆ ಸಭೆಗೆ ಹೋಗು. ಸಾಧ್ಯನಾ? ಹಲೋ, ಸಾಧ್ಯ ಏನ್ರಿ? ಮಳೆ ನಿಲ್ಲಿಸು, ಆಮೇಲೆ ಬೆಂಕಿ ಹೆಚ್ಚು ಅಂತ ಹೇಳ್ತಾನೆ. ಸಾಧ್ಯನಾ? ನೋ. ನೀನ್ ಮೊದಲು ಸಭೆಗೆ ಬಾ, ಆಮೇಲೆ ನೀನ್ ಸರಿ ಆಗ್ತೀಯ. ನೀನ್ ಮೊದಲು ಆತ್ಮನ ಅನುಸರಿಸಿ ನಡೆ, ಆಗ ಶರೀರದ ಇಚ್ಛೆಗಳು ಎಂದಿಗೂ ನೆರವೇರಿಸುವುದಿಲ್ಲ. ಅಂದ್ರೆ ಸೈತಾನ್ ನಮ್ಮನ್ನು ಹೆಂಗೆ ಮೋಸ ಮಾಡ್ತಾನಂತ ಹೇಳಿದ್ರೆ, ನಿಮಗೆ ನೀವೇ ಏನ್ ಮಾಡ್ತಾನೆ, ನೀವು ಕಂಡೆಮ್ ಮಾಡುವಂಗೆ ನಿಮಗೆ ಆತನು ಪ್ರೇರೇಪಿಸಿ ನೀವು ದೇವರಿಂದ ದೂರ ಇರಕ್ಕೆ ಹೋಗ್ತಾನೆ. ನಾನು ಸರಿ ಇಲ್ಲ, ಯಾಕೆ ಸಭೆಗೆ ಹೋಗ್ಬೇಕು? ನೋ, ದೇವರು ಬಿಟ್ಟರು ಯಾರು ಸರಿ ಇಲ್ಲ. ಸರಿ ಆಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಯಾರು ಪರಿಪೂರ್ಣರಲ್ಲ. ನೋ ಒನ್ ಇಸ್ ಪರ್ಫೆಕ್ಟ್, ಓನ್ಲಿ ದ ಗಾಡ್ ಇಸ್ ಪರ್ಫೆಕ್ಟ್. ಹಾಗಾಗಿ ನಾವು ಯಾವಾಗ ಪರ್ಫೆಕ್ಟ್ ಆಗ್ತೇವೆ? ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಾಗ, ಆತ ನಮಗೆ ಹೇಳಿದ ಉಪದೇಶವನ್ನು ನಾವು ಕೈಗೊಂಡು ನಡೆಯುವಾಗ, ದೇವರ ಸನ್ನಿಧಾನಕ್ಕೆ ಓಡಿ ಹೋಗುವಾಗ ನಾವು ಸರಿ ಆಗ್ತೇವೆ ಹೊರತು ಸರಿ ಆದ ಮೇಲೆ ಬರಕಲ್ಲ. ಮೊದಲು ನೀನು ಸರಿಯಾಗು ಇಲ್ಲ. ನೀನ್ ಯಾವಾಗ ಸರಿ ಆಗ್ತೀಯಾ? ಮೊದಲು ನೀನು ದೇವರ ಆಲಯಕ್ಕೆ ಹೋಗು, ದೇವರ ಸನ್ನಿಧಾನಕ್ಕೆ ಹೋಗು. ಅಲೋ, ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ? ನಾನು ಹೇಳಿದ ಅರ್ಥ ಆಗ್ತದೆ ನಿಮಗೆ? ಮಳೆ ನಿಂತ ಮೇಲೆ ಬೆಂಕಿ ಹಚ್ಚಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಮಳೆ ಬರ್ತಾ ಇರ್ಲಿ, ನಿನ್ನಲ್ಲಿರೋ ಬೆಂಕಿ ಆರದಿರ್ಲಿ. ನಿನ್ನಲ್ಲಿರೋ ಬೆಂಕಿ ಆರದಿರ್ಲಿ. ಅರ್ಥ ಏನು? ಸಮಸ್ಯೆ ನಿನ್ನ ಶರೀರದ ಇಚ್ಛೆಗಳು, ಪಾಪಗಳು ಇದೆ, ಬಟ್ ಅದಿದೆ ಅಂತ ನೀನ್ ದೇವ್ರನ್ನ ಬಿಡಬೇಡ. ನೀನ್ ದೇವರ ಸನ್ನಿಧಾನಕ್ಕೆ ಬರ್ತಾ ಇರು. ಬೈಬಲ್ ಓದೋದು ಮರಿಬೇಡ. ನೀನ್ ಬೈಬಲ್ ಓದ್ತಾ ಇರು. ಬಹಳಷ್ಟು ಜನ ಹೇಳ್ತಾರೆ ಬೈಬಲ್ ಮುಟ್ಟಕ್ಕೆ ಹೆದರ್ತಾರಂತ. ಯಾಕೆ ಗೊತ್ತಾ? ಅಯ್ಯೋ, ನಾನು ಪಾಪ ಮಾಡಿದ್ದೀನಿ, ಹೆಂಗೆ ಬೈಬಲ್ ಮುಟ್ಲಿ? ಇದು ಯಾರು ತಂದು ಹಾಕೋ ತಂತ್ರ ಗೊತ್ತಾ ಇದೆ ನಿಮಗೆ? ಬಹಳ ಜನ ಹೇಳ್ತಾರೆ, ಅಯ್ಯೋ ನಾನು ಪಾಪ ಮಾಡಿದ್ದೀನಿ, ಬೈಬಲ್ ಹೆಂಗೆ ಮುಟ್ಲಿ? ಸೈತಾನ್ ಏನ್ ಮಾಡ್ತಾನೆ? ನೀನು ಬೈಬಲ್ ಮುಟ್ಟದಂಗೆ ನೀನು ಒಳಗಡೆ ಒಂದು ಕಂಡಮ್ನೇಷನ್ ತಗೊಂಡ್ಬರ್ತಾನೆ. ಅಂದ್ರೆ ಅಪರಾಧಿ ನಿರ್ಣಯವನ್ನು ತಂದಾಕ್ತಾನೆ. ನೋ, ನೀನ್ ಸರಿ ಇಲ್ಲ, ಇದನ್ನು ಓದು, ಸರಿ ಆಗ್ತೀಯ. ಎಸ್, ನೀನ್ ತಪ್ಪು ಮಾಡ್ತಾ ಇದೀಯಾ, ಬಟ್ ಇದನ್ನು ಓದು, ನೀನ್ ತಪ್ಪು ಮಾಡೋದನ್ನ ಬಿಡ್ತೀಯ. ಹಲೋ, ಸಭೆಗೆ ಬರುವುದನ್ನು ಬಿಡಬೇಡ. ಸಭೆಗೆ ಬಾ, ದೇವರು ನಿನ್ನನ್ನು ಸರಿಪಡಿಸ್ತಾರೆ. ದೇವರ ಆತ್ಮ ನಿನ್ನನ್ನು ಸರಿಪಡಿಸ್ತಾರೆ. ಸರಿ ಆದ್ಮೇಲೆ ಮಾಡಕ್ ಸಾಧ್ಯ ಇಲ್ಲ. ಇಲ್ಲೇ ಇದ್ದೀರಾ? ಇದು ಮಳೆ. ಇದನ್ನ ಸೈತಾನ್ ತಂದು ಹಾಕುವಂತ 3 ತಂತ್ರಗಳು ನಮ್ಮ ಜೀವಿತದಲ್ಲಿ.
ಬಿರುಗಾಳಿನ ತಂದಾಕ್ತಾನೆ, ಯಾಕೆ? ನಿನ್ನ ಬೆಂಕಿ ಆರ್ಲಿ ಅಂತೇಳಿ. ಹಡಗನ್ನ ಮುಳುಗಿಸ್ತಾನೆ, ಯಾಕೆ? ನಿನ್ನ ಬೆಂಕಿ ಆರ್ಲಿ ಅಂತೇಳಿ. ಮಳೆಯನ್ನು ತಗೊಂಡ್ಬರ್ತಾನೆ, ಯಾಕೆ? ನಿನ್ನ ಬೆಂಕಿಯನ್ನು ಆರ್ಲಿ ಅಂತ ಹೇಳ್ರಿ. ಆ ಎಂಥದೇ ಕಾರಣಗಳು ಬಂದ್ರು ನಿನ್ನ ಬೆಂಕಿ ಏನ್ ಮಾಡಬಾರ್ದು? ಆರಬಾರ್ದು. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಬೆಂಕಿ ಆರದಿರಲಿ. ಜೋರಾಗಿ ನಿನ್ನ ಬೆಂಕಿ ಆರದಿರಲಿ. ಓಕೆ, ಸೊ ತಿಳ್ಕೊಡ್ರಿ. ಸೈತಾನ್ ಹೇಳಿದ ತಕ್ಷಣ ಮೊದಲು ನಿನ್ನ ಚಟ ಬಿಡು, ಆಮೇಲೆ ಸಭೆಗೆ ಬಾ ಅಂತ ಹೇಳಿದ್ರೆ ನಂಬೇಡ್ರಿ. ಸಭೆಗೆ ಬಂದ್ಮೇಲೆ ಚಟ ಬಿಡಕ್ ಆಗ್ತದೆ. ಓಕೆ ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್. ಹಾಗಾದ್ರೆ ನಾವು ಏನು ಕಲೀಲಿಕ್ಕಿದ್ದೇವೆ? ಸೊ ಎರಡನೇದು ಅಂತ ಹೇಳಿದ್ರೆ, ಓಕೆ, ಇಲ್ಲಿ ಎರಡನೇ ವಚನ ಓದೋಣ ಎಲ್ರು. ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದ್ರಿ. ಓಕೆ, 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 ಎಸ್. ಸಿ, ಇದನ್ನ ಯಾವ ರೀತಿ ನಾನು ಬರೆದಿದ್ದೇನಂದ್ರೆ, ಸಮ್ವನ್ ಕಿಂಡಲ್ಸ್, ಇಂಗ್ಲಿಷ್ ಅಲ್ಲಿ ಕಿಂಡಲ್ಸ್ ಅಂತ ಬರ್ತದೆ. ಕಿಂಡಲ್ಸ್ ಅಂದ್ರೆ ಕಿಚ್ಚನ್ನ ಹಚ್ತಾರೆ, ಕಿಚ್ಚಚ್ಚುವುದು. ಓಕೆ, ಇಲ್ಲಿ ನಾವು ಏನ್ ಮಾಡಿದ್ವಿ, 2ನೇ ವಚನದಲ್ಲಿ ಬೈಬಲ್ ಬರೆದಿದೆ, ಆ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ, ಮಳೆಯು ಆಗಲೇ ಹೊಯ್ಯುತ್ತಿರುವುದರಿಂದ, ಚಳಿ ಇರುವುದರಿಂದ ಅವರು ಬೆಂಕಿಯನ್ನ ಹೊತ್ತಿಸಿದರು. ಹಲೋ, ಬೆಂಕಿ ಹೊತ್ತಿಸುವ ಕೆಲಸ ಯಾರು ಮಾಡಿದ್ರು? ಫಸ್ಟ್ ಬೆಂಕಿ ಹಚ್ಚಲಿಕ್ಕೆ ಪ್ರಾರಂಭ ಯಾರು ಮಾಡಿದ್ರು? ಜನರು. ಹೇಳ್ರಿ, ಆ ದ್ವೀಪದ ಜನರು ಮೊದಲು ಏನ್ ಮಾಡಿದ್ರು? ಬೆಂಕಿಯನ್ನ ಹಚ್ಚಿದರು. ಬೆಂಕಿ ಹಚ್ಚುವಂತದ ಅರ್ಥ ಏನು ಗೊತ್ತಾ? ನಿನ್ನಲ್ಲಿ ಇರುವ ದೇವರ ಕಿಚ್ಚನ್ನ ಹಚ್ತಾರೆ. ಆದ್ರೆ ಆ ಕಿಚ್ಚು ಆರಬಾರ್ದು ಅಂದ್ರೆ ನೀನೇನ್ ಮಾಡ್ಬೇಕೀಗ? ಹಲೋ, ನಾನು ಹೇಳೋದು ಅರ್ಥ ಆಗ್ತದೆ? ಸಿಂಪಲ್ ಭಾಷೆಯಲ್ಲಿ ಹೇಳ್ತಾ ಇದ್ದೇನೆ. ಅವರು ಬೆಂಕಿಯನ್ನ ಹಚ್ಚಿದ್ರು, ಬಟ್ ಆ ಬೆಂಕಿ ಆರಬಾರ್ದಂದ್ರೆ ಈಗ ಪೌಲ್ ಏನ್ ಮಾಡ್ಬೇಕು? ಎಕ್ಸ್ಟ್ರಾ ಕಟ್ಟಿಗೆ ತಗೊಂಬಂದು ಹಾಕಬೇಕು. ಅರ್ಥ ಏನು? ನೀನ್ ಚರ್ಚಿಗೆ ಬಂದಾಗ ನಿನ್ನಲ್ಲಿರುವ ವೈರಾಗ್ಯದ ಕಿಚ್ಚನನ್ನು ಹಚ್ಚಿ ಕಳಿಸ್ತೀವಿ ಅಷ್ಟೇ. ನೀನ್ ಕಾನ್ಫರೆನ್ಸಿಗೆ ಹೋದಾಗ ಅಲ್ಲಿ ನಿಮಗೆ ಕಿಚ್ಚ ಹಚ್ಚಿ ಕಳಿಸ್ತಾರಷ್ಟೇ. ನಿನ್ ಪ್ರಾರ್ಥನೆ ಪ್ರೇಯರ್ ಮೀಟಿಂಗಿಗೆ ಬರುವಾಗ, ನೈಟ್ ಪ್ರೇಯರಿಗೆ ಬರುವಾಗ ನಿನ್ನಲ್ಲಿರುವ ದೇವರೆಂಬ ವೈರಾಗ್ಯದ ಬೆಂಕಿ ಕಿಚ್ಚನ್ ಹಚ್ತಾರೆ. ಬಟ್ ಅದು ಆರದ ಹಾಗೆ ನೀನೇನ್ ಮಾಡ್ಬೇಕೀಗ? ಎಕ್ಸ್ಟ್ರಾ ಕಟ್ಟಿಗೆಗಳನ್ನ ತಂದು ಹಾಕುವಾಗ ಆ ಬೆಂಕಿ ಹಾಗೆ ಉರಿತಿರ್ತದೆ. ಇಲ್ಲ, ನೀವೇನ್ ಮಾಡ್ತೀರಿ? ಸಂಡೆ ಹೋಗೋದು, ಸ್ವಲ್ಪ ಕಿಚ್ಚಚ್ಚಿ ಕಳಿಸ್ತಾರೆ, ಮತ್ ಸೋಮವಾರ ತಕ್ಷಣ ಯಾವ ಕಟ್ಟಿಗೆ ಇಲ್ಲ, ಏನಿಲ್ಲ, ಮತ್ತೆ ಸುಮ್ಮನೆ ಇರ್ತೀರಿ. ಯಾವ ಕಿಚ್ಚು ಬೆಂಕಿ ಎಲ್ಲ ಆರಿ, ಮತ್ತೆ ಬೆಂಕಿ ಆರೋದ ಅರ್ಥ ಏನ್ ಗೊತ್ತಾ? ದೇವರ ಮೇಲಿರೋ ವೈರಾಗ್ಯ ಹೋಯ್ತು, ದೇವರ ಮೇಲೆ ಪ್ರೀತಿ ಇಲ್ಲ, ಮತ್ತೆ ಲೌಕಿಕ ಕಾರ್ಯಗಳನ್ನ ಮಾಡುವಂಥದ್ದು. ಹಲೋ, ತಿಳ್ಕೊಡ್ರಿ, ಬೆಂಕಿ ಆರೋದರ್ಥ ನಿನ್ನ ಹಳೆ ಜೀವಿತ ವಾಪಸ್ ಎದ್ದೇಳ್ತದೆ. ಅರ್ಥ ಆಗ್ತದೆ? ಬೆಂಕಿ ಆರಿದ್ರೆ ಹಳೆ ಜೀವಿತಕ್ಕೆ ಜೀವ ಬರ್ತದೆ, ಬೆಂಕಿ ಉರಿದ್ರೆ ಹಳೆ ಜೀವಿತ ಸಾಯ್ತದೆ. ಅರ್ಥ ಏನೀಗ? ಹಾಗಾದ್ರೆ ಪೌಲ್ ಏನ್ ಮಾಡ್ತಿದ್ದಾನೆ? ಅಲ್ಲಿ ಆತನು ಕಟ್ಟಿಗೆಗಳನ್ನ ತಗೊಂಡು ಬಂದು ಅಲ್ಲಿ ಹಾಕುವುದನ್ನು ನಾವು ಕಾಣ್ತೇವೆ. ನಮ್ ಸಮಸ್ಯೆನು ಚರ್ಚಿಗೆ ಹೋಗ್ಬಿಟ್ರೆ ಸಾಕು, ನನ್ನಲ್ಲಿರೋ ಬೆಂಕಿ ಹತ್ತಿ ಉರಿತಿದ್ನೋ? ಉರಿದಿಲ್ಲ, ಬೆಂಕಿ ಹತ್ತಿ ಕಳಿಸ್ತೇನೋ ಅಷ್ಟೇ. ಜಸ್ಟ್ ಒಂದು ಕಿಚ್ಚನ್ ಹಚ್ಚಿ ಕಳಿಸ್ತೇವೆ, ಬಟ್ ಅದು ಆರದಂಗೆ ನೋಡ್ಕೊಳ್ಳೋ ಕೆಲಸ ನಿಮ್ದು. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಫಸ್ಟೇ ಬೆಂಕಿ ಆರಬಾರ್ದಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳ್ರಿ ಎಲ್ರಿ? ಬೆಂಕಿ ಆರಬಾರ್ದಂದ್ರೆ ಏನ್ ಮಾಡ್ಬೇಕು? ಕಟ್ಟಿಗೆಗಳನ್ನ ಬೆಂಕಿಗೆ ಹಾಕಬೇಕು. ಎಂತ ಕಟ್ಟಿಗೆ? ಹಸಿದಲ್ಲ. ಎಂತ ಕಟ್ಟಿಗೆ? ಇಲ್ಲ, ಅವ್ನು ನೋಡ್ತೇವೆ ಅಲ್ಲಿ ಒಣಗಿದ ಕಟ್ಟಿಗೆಗಳ ಒಂದು ಸೆಟ್ ತಗೊಂಡ್ಬಂದು ಅವನು ಏನ್ ಮಾಡ್ತಿದ್ದಾನೆ? ಹಾಕುವುದನ್ನು ನಾವು ಕಾಣ್ತೇವೆ. ಕಾರಣ ಬೆಂಕಿ ಆರಬಾರ್ದು. ಸೊ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು 3 ರೀತಿಯಾದ ಸ್ಟಿಕ್ಗಳ ಬಗ್ಗೆ ಹೇಳ್ತೇನೆ. 3 ಸ್ಟಿಕ್ಸ್, 3 ರೀತಿಯಾದ ಕಟ್ಟಿಗೆಗಳನ್ನ ನೀವು ಎವ್ರಿ ಡೇ ನಿಮ್ಮ ಜೀವಿತದಲ್ಲಿ ಅದನ್ನು ಉಪಯೋಗಿಸಿದ್ರೆ ನಿನ್ನಲ್ಲಿರೋ ಬೆಂಕಿ ಆರೋದಿಲ್ಲ. ಇಲ್ಲ ಅಂದ್ರೆ ಏನಾಗ್ತದೆ? ಬೆಂಕಿ ಆರೋಗ್ತದೆ. ನಾನು ಯಾಕೆ ಇದು ಹೇಳ್ತೇನೆ ಅಂತ ತಿಳ್ಕೊಡ್ರಿ. ನಮ್ಮ ಜೀವಿತದಲ್ಲಿ 3 ಬಲಹೀನತೆಗಳಿದಾವೆ.
ಆ 3 ಬಲಹೀನತೆಗಳನ್ನ ಜಯಿಸಬೇಕಾದ್ರೆ 3 ಕಟ್ಟಿಗೆಗಳನ್ನು ಹಾಕಬೇಕು. ಅಂದ್ರೆ ಆ 3 ಬಲಹೀನತೆಗಳು ನಿಮ್ಮ ಬೆಂಕಿಯನ್ನು ಆರಿಸ್ತದೆ. ಏನು? ಮೊದಲನೇದು ಪ್ರೈಡ್. ಏನು ನಮ್ಮಲ್ಲಿರುವಂತ ಬಲಹೀನತೆ? ಗರ್ವ, ಗೊತ್ತಿಲ್ಲದೆ ಬರುವಂಥದ್ದು. ಇದು ನಿನ್ನ ಬೆಂಕಿಯನ್ನು ಆರಿಸ್ತದೆ. ಎರಡನೇದಾಗಿ ಲಸ್ಟ್. ಲಸ್ಟ್ ಏನಂತಾರೆ? ಶರೀರದ ಆಸೆ, ಲಸ್ಟ್, ಶರೀರದ ಇಚ್ಛೆಗಳು. ಇದು ಸಾಯಬೇಕಂದ್ರೆ ಅದಕ್ಕೊಂದು ಕಟ್ಟಿಗೆ ಹಾಕಬೇಕು, ಅವಾಗ ಬೆಂಕಿ ಉರಿ. ಇಲ್ಲಾಂದ್ರೆ ಈ ಲಸ್ಟ್ ಏನ್ ಮಾಡ್ತದೆ? ನಿನ್ನ ಬೆಂಕಿಯನ್ನ ಆರಿಸ್ತದೆ. ಮೂರನೇದು ಗ್ರೀಡ್. ಗ್ರೀಡ್ ಅಂದ್ರೆ ಅತ್ಯಾಸೆ. ಅತಿಯಾದ ಆಸೆ ನಿನಗೆ ದೇವರ ಮೇಲಿರುವಂತ ವೈರಾಗ್ಯದ ಕಿಚ್ಚನ್ನ ಆರಿಸ್ತದೆ. ಇದು ಸಾಯ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಕಟ್ಟಿಗೆ ನೆಡಬೇಕು. ಆಗ ಯಾವಾಗ ಈ 3 ಸಾಯ್ತದೋ ನಿನ್ನ ಬೆಂಕಿ ಆರೋದಿಲ್ಲ. ಯಾವಾಗ ಈ 3 ಜೀವಂತವಾಗಿರ್ತದೋ ನಿನ್ನ ಬೆಂಕಿ ಆರ್ತದೆ. ಹಾಗಿರುವಾಗ ನಿನ್ನಲ್ಲಿರುವಂತ ಅಹಂಕಾರ, ಪ್ರೌಡ್ನೆಸ್ ಸಾಯ್ಬೇಕಾದ್ರೆ ನಿನಗಿರುವಂತ ಮೊದಲನೇ ಕಟ್ಟಿಗೆ ನಿನ್ನ ಪ್ರಾರ್ಥನೆ. ಏನ್ರಿ? ಪ್ರೇಯರ್. ತಿಳ್ಕೊಡ್ರಿ, ನಾನು ಯಾಕಿದೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರಿಯರೇ, ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡದಿದ್ರೆ ಅವನು ಅಹಂಕಾರಿ ಆಗ್ಲಿಕ್ಕೆ ಮಾರ್ಪಡ್ತಾನೆ. ಬಟ್ ಪ್ರೇಯರ್ ಡಿಫೀಟ್ಸ್ ಪ್ರೈಡ್ ಅಂತ ಒಂದು ಸ್ಲೋಗನ್ ಇದೆ. ಏನಿದೆ? ಪ್ರೇಯರ್ ಡಿಫೀಟ್ಸ್ ಪ್ರೈಡ್. ಅಂದ್ರೆ ನಾನು ಯಾಕೆ ಪ್ರಾರ್ಥನೆ ಮಾಡೋದ್ರಲ್ಲಿ ನಿಜವಾದ ಕಾರಣ ಏನ್ ಗೊತ್ತಾ? ನಾನು ಬ್ಯುಸಿ ಇದ್ದೇನಂತಲ್ಲ. ನನ್ನಲ್ಲಿ ಅಹಂಕಾರ ಬಂದಾಗ ನಾನು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತೇನೆ. ನಾನು ಬ್ಯುಸಿ ಇದೇನಂತಲ್ಲ. ಉದಾಹರಣೆ ತಿಳ್ಕೊಂಡು, ನೀನ್ ಎಷ್ಟೇ ಬ್ಯುಸಿ ಇದೆ ಅಂತ ತಿಳ್ಕೊ, ನಿನ್ ಮಗುಗೆ ಆಕ್ಸಿಡೆಂಟ್ ಆದಾಗ ಏನ್ ಮಾಡ್ತೀರಿ? ಬಿಸಿನೆಸ್ ಅನ್ನ ಕಿಟಕಿಯಲ್ಲಿ ಒತ್ತಾಕಿ ಓಡೋಗುದಿಲ್ಲ. ಸೊ ವೈ ವಿ ಆರ್ ನಾಟ್ ಪ್ರೇಯಿಂಗ್ ಇಸ್ ನಾಟ್ ಬಿಕಾಸ್ ವಿ ಆರ್ ಬಿಸಿ, ಬಟ್ ಬಿಕಾಸ್ ವಿ ಆರ್ ಪ್ರೌಡ್. ಅಂದ್ರೆ ಏನು? ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿದ್ದೇವೆ. ನಮಗೆ ದೇವರ ಅವಶ್ಯಕತೆ ಇಲ್ಲ. ನಾವು ಎಲ್ಲೋ ಒಂದ್ ಕಡೆ ಏನ್ ಮಾಡಿದೀವಿ ಅಂದ್ರೆ, ನಮಗೊಂದು ಸ್ಥಾನಮಾನ ಬಂದ ಮೇಲೆ ದೇವರ ಮೇಲಿರುವಂತ ಅವಲಂಬನೆ ಹೋಗಿ ನಮ್ಮ ಮೇಲೆ ನಮಗೆ ಅವಲಂಬಿತ ಬಂದಿದೆ. ನಾನು ಹೆಂಗೂ ಜೀವಿಸ್ತೇನೆ, ನನ್ನ ಕಡೆ ಹೆಂಗೂ ತಲಾಂತಗಳಿದೆ, ನನ್ನ ಹತ್ರ ಹೆಂಗೂ ಜ್ಞಾನ ಇದೆ, ನನ್ನ ಕಡೆ ಹೆಂಗೂ ಬಿಸ್ನೆಸ್ ಮಾಡುವಂತ ಜ್ಞಾನ ಇದೆ, ಕೆಲಸ ಮಾಡುವಂತ ಸಾಮರ್ಥ್ಯ ಇದೆ, ಒಳ್ಳೆ ಆರೋಗ್ಯ ಇದೆ, ನನಗೆ ದೇವರ ಅವಶ್ಯಕತೆ ಇಲ್ಲ. ಯಾರಿಗೆ ದೇವರ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಆ ಮನುಷ್ಯ ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸ್ತಾನೆ. ಬಟ್ ಯಾವ ಮನುಷ್ಯನಿಗೆ ನನಗೆ ದೇವರ ಅವಶ್ಯಕತೆ ಇದೆ ಅಂತ ಅನಿಸ್ತದೆ ಅವನು ಪ್ರಾರ್ಥನೆ ನಿಲ್ಲಿಸುವುದಿಲ್ಲ. ನೀನ್ ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ? ನಿನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲಂಗೆ ನಿನಗೆ ದೇವರ ಅವಶ್ಯಕತೆ ಇಲ್ಲ ಅಂತ ನೀನು ತಿಳ್ಕೊಂಡಿದ್ಯಾ. ಬಟ್ ಯಾವ ಮನುಷ್ಯ ಹಂಗೆ ತಿಳ್ಕೊಳ್ತಾನೆ ಅವನಷ್ಟು ಮೂರ್ಖ ಯಾರೂ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಅವಶ್ಯಕತೆ ಇದ್ರೆ ನನಗೆ ಎಷ್ಟು ಅವಶ್ಯಕತೆ ಇಲ್ಲ. ಹಲೋ, ಇಲ್ಲೇ ಇದ್ದೀರಾ? ಪ್ರಾರ್ಥನೆ ಇಲ್ಲದ ಜೀವಿತ ಸೈತಾನನ ಮನೆ ಆಗ್ತದೆ. ಸೈತಾನನು ಯಾವ ರೀತಿಯಾಗಿ ನಮ್ಮನ್ನು ವಂಚಿಸಬಹುದು ತಿಳ್ಕೊಡ್ರಿ. ಪ್ರಾರ್ಥನೆ ಮಾಡದೇ ಇರುವಾಗ ನೀನು ಯಾಕೆ ಪ್ರೇಯರ್ ಮಾಡೋದಿಲ್ಲ? ಆಟೋಮೆಟಿಕ್ ಆಗಿ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ಬಿಡ್ತೇವೆ, ನನಗೆ ಪ್ರೇಯರ್ ಮಾಡಕ್ಕೆ ಅನಿಸ್ತಾ ಇಲ್ಲ ಪ್ರೇಯರ್, ಅದಕ್ಕೆ ನಾನು ಪ್ರಾರ್ಥನೆ ಮಾಡೋದಿಲ್ಲ ಅಂತಿಲ್ಲ. ಯಾವ ಮನುಷ್ಯ ದೇವರ ಪ್ರಸನ್ನತೆಯನ್ನ ಎಂಜಾಯ್ ಮಾಡ್ತಾನೋ ಅವನು ಪ್ರಾರ್ಥನೆಯಲ್ಲಿ ಕೊಂಡಿರ್ತಾನೆ. ಯಾಕೆ ಗೊತ್ತಾ? ಪ್ರೇಯರ್ ಕೂತ್ಕೊಳ್ಳುವಾಗ ನೀನು ಯಾರ ಜೊತೆ ಕೂತ್ಕೊಳ್ತಿರ್ತೀಯ? ದೇವ್ರ ಜೊತೆ ಕೂತ್ಕೊಳ್ತಿರ್ತೀಯ. ದೇವರ ಸಾನ್ನಿಧ್ಯವನ್ನ ಎಂಜಾಯ್ ಮಾಡೋನು ಪ್ರಾರ್ಥನೆ ಮಾಡೋದೇ ಬಿಡುದಿಲ್ಲ. ಈಗ ತಿಳ್ಕೊಡ್ರಿ, ನಿಮ್ಗೆ ಯಾರಾದ್ರೂ ಒಬ್ಬ ವ್ಯಕ್ತಿ ಇಷ್ಟ ಅಂದ್ರೆ ಆ ವ್ಯಕ್ತಿ ಜೊತೆ ಸಮಯ ಕಳೆಗೆ ಇಷ್ಟ ಆಗಲ್ವಾ? ನಿಮ್ಗೆ ಬಯಸ್ತೀರಿ ಆ ವ್ಯಕ್ತಿ ಜೊತೆ ಕೂತ್ಕೊಳ್ಬೇಕು, ಸ್ವಲ್ಪ ಹೊತ್ತು ಮಾತಾಡ್ಬೇಕು, ಸಮಯ ಕಳಿಬೇಕಂತ ಬಯಸ್ತೀರಿ. ಯಾಕೆ? ಆ ವ್ಯಕ್ತಿಯ ಸಾನ್ನಿಧ್ಯ ನಿಮಗೆ ಬಹಳ ಇಷ್ಟ. ಹಾಗಾದ್ರೆ ಪ್ರಾರ್ಥನೆ ಯಾವ ಮನುಷ್ಯ ಮಾಡ್ತಾನೆ? ಯಾರು ದೇವರ ಸಾನ್ನಿಧ್ಯವನ್ನು ಪ್ರೀತಿಸ್ತಾರೋ ಅವನು ಪ್ರಾರ್ಥನೆ ಜಾಸ್ತಿ ಮಾಡ್ತಾನೆ. ಇನ್ನೊಂದು ತಿಳ್ಕೊಡ್ರಿ, ನೀನು ಎಷ್ಟು ದೇವರ ಸಾನ್ನಿಧ್ಯವನ್ನು ಬಯಸ್ತೀವೋ ಅಷ್ಟೇ ದೇವರು ನಿನ್ನ ಸಾನ್ನಿಧ್ಯವನ್ನು ಬಯಸ್ತಾರೆ. ನೀನು ಆತನ ಜೊತೆ ಕೂತ್ಕೊಳ್ಳೋ ದೇವರು ಬಹಳ ಬಯಸ್ತಾರೆ. ಇದ್ರ ಅರ್ಥ ಏನು? ಲಾರ್ಡ್, ಐ ಆಮ್ ನಥಿಂಗ್. ದೇವರೇ, ನಾನು ಏನು ಅಲ್ಲ ಸ್ವಾಮಿ. ನಾನು ಯಾಕೆ ಪ್ರೇಯರ್ ಮಾಡ್ತೇನೆ? ನಾನು ದೇವರ ಮೇಲೆ ಡಿಪೆಂಡ್ ಆಗಿದ್ದೇನೆ. ನಾನು ಯಾಕೆ ಪ್ರೇಯರ್ ಮಾಡ್ತೇನೆ? ನನಗೆ ಗೊತ್ತಿದೆ ದೇವರು ಕೈ ಬಿಟ್ರೆ ನಾನು ಎಲ್ಲಿ ಹೋಗ್ತೇನೆ ನಂಗೆ ಗೊತ್ತಿಲ್ಲ. ಆದ್ರೆ ನೀವು ತಿಳ್ಕೊಡ್ರಿ, ನಿಮ್ಮ ಜೀವಿತದಲ್ಲಿ ಪ್ರೇಯರ್ ಲೈಫ್ ಹೋಗಿದೆ ಅಂದ್ರೆ ನೀವು ದೇವರ ಮೇಲೆ ಡಿಪೆಂಡ್ ಆಗಿಲ್ಲ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿದ್ದೀರಿ. ಆದ್ರೆ ನೀವು ಎದ್ರ ಮೇಲೆ ಅವಲಂಬಿತವಾಗಿದ್ರೆ ದೇವರು ಅದನ್ನೇ ತೆಗಿತಾರೆ. ತಿಳ್ಕೊಡ್ರಿ, ಯಾಕೋಬ ತನ್ನ ಬಲ ಪರಾಕ್ರಮಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದ. ದೇವರವನ ಕಾಲಿನ ಕೀಲನ್ನ ತಪ್ಪಿಸ್ಬಿಟ್ರು. ಅವನು ಜೀವನ ಪರ್ಯಂತ ಕಟ್ಟಿಗೆ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು.
ತಿಳ್ಕೊಡ್ರಿ, ನೀವು ಎದ್ರ ಮೇಲೆ ಡಿಪೆಂಡ್ ಆಗಿದ್ದೀರಿ ಅದನ್ನ ದೇವ್ರು ತೆಗೆದು ದೇವರ ಮೇಲೆ ಡಿಪೆಂಡ್ ಆಗುವಂತ ಸನ್ನಿವೇಶಗಳು ದೇವ್ರು ತರಬಹುದು. ಆದ್ರೆ ನಾನು ಒಂದ್ ಹೇಳಿಕ್ಕೆ ಇಷ್ಟಪಡ್ತೀನಿ, ಏನೇ ಬಿಡ್ರಿ, ಅದ್ರ ಏನ್ ಬಿಡಬೇಡ್ರಿ, ಪ್ರಾರ್ಥನೆ ಬಿಡಬೇಡ್ರಿ. ತಿಳ್ಕೊಡ್ರಿ, ಇಲ್ಲೊಂದು ವಚನ ನಾನು ಬರೆದಿದ್ದೇನೆ, ವೆನ್ ಯುವರ್ ಪ್ರೇಯರ್ ಲೈಫ್ ಗೋಸ್ ಸ್ಲೀಪ್ ಯುವರ್ ಪಾಸ್ಟ್ ಗೆಟ್ ರಿಸರೆಕ್ಟೆಡ್ ಅಂತ ಹೇಳ್ತದೆ. ಅಂದ್ರೆ ನಿನ್ನ ಪ್ರಾರ್ಥನೆ ಮಲಗಿದ್ರೆ ನಿನ್ನ ಹಳೆ ಜೀವಿತಕ್ಕೆ ಪುನರುತ್ಥಾನ ಆಗ್ತದೆ. ಪ್ರಾರ್ಥಿಸುವಂತವನು ಪಾಪ ಮಾಡುವುದಿಲ್ಲ, ಪಾಪ ಮಾಡೋನು ಪ್ರಾರ್ಥಿಸೋದಿಲ್ಲ. ಸಿಂಪಲ್. ಯಾಕೆ ಪ್ರೇಯರ್ ಮಾಡಕ್ ಆಗ್ತಿಲ್ಲ? ಒಳಗಡೆ ಏನಿದೆ? ಸಿಂಪಲ್ ಪ್ರೇಯರ್. ಯಾಕೆಂದ್ರೆ ನಿನ್ನ ಪ್ರಾರ್ಥನೆ ಎಷ್ಟು ಡೀಪ್ ಆಗಿ ವೀಕ್ ಆಗ್ತಾ ಹೋಗ್ತದೋ ನಿನ್ನ ಹಳೆ ಸ್ವಭಾವಗಳು ಬಲವಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿನ್ನ ಪ್ರಾರ್ಥನೆ ಹೆಚ್ಚಾಗುವಾಗ ನಿನ್ನ ಹಳೆ ಜೀವಿತದ ಅದಕ್ಕೆ ಬಲ ಕಡಿಮೆ ಆಗ್ತದೆ. ಅದಕ್ಕೆ ಹೇಳ್ತದಲ್ಲ, ವೀಕ್ ಪ್ರೇಯರ್ ಬೇರೆ, ಸ್ಟ್ರಾಂಗ್ ಪ್ರೇಯರ್ ಬೇರೆ. ಅರ್ಥ ಆಯ್ತಾ? ಸೊ ನಿನ್ನ ಪ್ರಾರ್ಥನೆ ಬಲವಾಗಿರ್ಬೇಕು. ನಿನ್ನ ಪ್ರೇಯರ್ ಲೈಫ್ ಸ್ಟ್ರಾಂಗ್ ಆಗಿದ್ರೆ ನಿನ್ನ ಶರೀರದ ಇಚ್ಛೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ನಿನ್ನಲ್ಲಿರುವ ಕಿಚ್ಚು ಆರಬಾರ್ದು ಅಂದ್ರೆ ಮೊದಲನೇ ಕಟ್ಟಿಗೆ ಎವ್ರಿ ಡೇ ಏನ್ ಇಡಬೇಕು? ಏನು? ಪ್ರಾರ್ಥನೆ ಎಂಬ ಕಟ್ಟಿಗೆ. ಯಾವ ಮನುಷ್ಯನಲ್ಲಿ ಪ್ರಾರ್ಥನೆ ಎಂಬ ಕಟ್ಟಿಗೆ ಇಲ್ಲ, ತಿಳ್ಕೊಡ್ರಿ, ಅವನಲ್ಲಿರುವ ವೈರಾಗ್ಯತನ ಕಡಿಮೆ ಆಗ್ತಾ ಬರ್ತದೆ. ಎರಡನೇದು, ವೈರಾಗ್ಯತನದಿಂದ ಇರ್ಬೇಕಂದ್ರೆ ಬರೀ ಪ್ರಾರ್ಥನೆ ಸಾಲುವುದಿಲ್ಲ. ಪ್ರಾರ್ಥನೆ ತಿಳ್ಕೊಡ್ರಿ ಜೊತೆಗೆ ಒಂದು ಕಂಟಿನ್ಯೂ ಆಗಿ ಚಲಿಸ್ತದೆ, ಅದು ಫಾಸ್ಟಿಂಗ್. ಯಾವುದು? ಪ್ರೇಯರ್ ಅಂಡ್ ಫಾಸ್ಟಿಂಗ್ ಗೋಸ್ ಟುಗೆದರ್. ನೀನು ಪ್ರಾರ್ಥನೆ ಮಾಡ್ತಿರುವಾಗಲೇ ಈ ಪ್ರಾರ್ಥನೆಗೆ ಬಲ ಯಾವಾಗ ಜಾಸ್ತಿ ಆಗ್ತದೆ, ಈ ಪ್ರಾರ್ಥನೆಗೆ ಫ್ಯೂಲ್ ಕೊಡುವುದು ಫಾಸ್ಟಿಂಗ್. ಪ್ರಾರ್ಥನೆ ಅನ್ನೋದು ವೆಹಿಕಲ್, ಅಂದ್ರೆ ವಾಹನ. ಪ್ರಾರ್ಥನೆ ಅನ್ನೋದೇನು? ವಾಹನ. ಇದು ವಾಹನ ಜಾಸ್ತಿ ಓಡ್ಬೇಕಂದ್ರೆ ಇದಕ್ಕೆ ಏನ್ ಬೇಕು? ಫ್ಯೂಲ್ ಬೇಕು. ಹಾಗಾದ್ರೆ ಈ ಪ್ರಾರ್ಥನೆ ಲೈಫ್ ಜಾಸ್ತಿ ದಿನ ನಡಿಬೇಕಂದ್ರೆ ನಿನ್ನ ಜೀವಿತದಲ್ಲಿ ಆಗಾಗ ಏನಿರ್ಬೇಕು? ಆಗಾಗ ತಿಳ್ಕೊಡ್ರಿ, ನಾನು ಅಂಕೋಲದಲ್ಲಿ ಪೆಟ್ರೋಲ್ ಹಾಕ್ಸಿದೆ, ಈಗ ನಾನು ಬೆಂಗಳೂರು ಮಠ ಹೋಗ್ಬೇಕು, ನಾನು ಡೆಲ್ಲಿ ಮಠ ಹೋಗ್ಬೇಕು, ಅಥವಾ ನಾನು ದೇಶವನ್ನು ಸುತ್ತಬೇಕು ಅಂತ ನಾನು ಪ್ರಯಾಣ ಸ್ಟಾರ್ಟ್ ಮಾಡಿದೆ. ನಾನು ಅಂಕೋಲದಲ್ಲಿ ಮೊದಲು ಏನ್ ಮಾಡಬೇಕು? ಮೊದಲು ಟ್ಯಾಂಕ್ ಫುಲ್ ಮಾಡಬೇಕು. ಟ್ಯಾಂಕ್ ಫುಲ್ ಯಾವಾಗ ಆಗ್ತದೆ? ಪೆಟ್ರೋಲ್ ಬಂಕಿಗೆ ಹೋಗಿ ಫುಲ್ ಹಾಕುವಾಗ ಟ್ಯಾಂಕ್ ಫುಲ್ ಆಗ್ತದೆ. ಇದು ಓಡ್ತದೆ. ಈಗ ಓಡ್ತದೆ, ಎಲ್ಲಿ ಮಟ್ಟ ಓಡ್ತದೆ? ಸ್ವಲ್ಪ ಇದ್ರ ಕೆಪಾಸಿಟಿ ಎವರೇಜ್ ಎಲ್ಲಿ ಮಟ್ಟ ಕೊಡ್ತದೋ, ಉದಾಹರಣೆ ತಿಳ್ಕೊಡ್ರಿ, ಇಲ್ಲಿಂದ ಬೆಂಗಳೂರು ಮಟ್ಟ ಓಡಬಹುದು. ಆ ಬೆಂಗಳೂರಿಗೆ ಹೋದ್ಮೇಲೆ ಮತ್ತದೇನಾಗ್ತದೆ? ನಿಲ್ತದೆ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕೀಗ? ಓಡೋಂಗೆ ಫ್ಯೂಲ್ ಹಾಕ್ಬೇಕು. ಅದೇನು ಫ್ಯೂಲು? ಫಾಸ್ಟಿಂಗ್. ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಉಪವಾಸ ನಿನ್ನ ಪ್ರಾರ್ಥನೆ ಬಲವನ್ನು ಹೆಚ್ಚಿಸ್ತದೆ, ನಿನ್ನ ಬೆಂಕಿ ಆರದಂಗೆ ನೋಡ್ಕೊಳ್ತದೆ. ಫ್ಯೂಲೇ ಇಲ್ಲ ಅಂದ್ರೆ ಎಲ್ಲಿ ಬೆಂಕಿ ರೀ? ಯಾವ ಬೆಂಕಿನೂ ಇಲ್ಲ, ಎಲ್ಲ ತಣ್ಣಾಗಿ ಹೋಗಿರ್ತದೆ. ಕೆಲವು ಸಾರಿ ನೀವು ತಣ್ಣಗ ಕೂತಿರ್ತೀರಿ ನೋಡ್ರಿ, ಹೆಂಗೆ ಎಷ್ಟೇ ಬೆಂಕಿ ಅಂತ ವಾಕ್ಯ ಬಂದರೂ ಸಹ, ಪಾಸ್ಟರ್ ನೀವೇನೇ ಹೇಳ್ರಿ, ನಾವು ಇರೋದು ಹಿಂಗೆ. ಪ್ರಿಯರೇ, ಮನುಷ್ಯನಿಗೆ ಅತಿ ಹೆಚ್ಚು ಟೆಂಪ್ಟೇಷನ್ ಅಂತ ಹೇಳಿದ್ರೆ ಆಹಾರ. ಅದಕ್ಕೆ ಬೈಬಲ್ ಹೇಳ್ತದೆ, ಕೆಲವು ಸಾರಿ ಕೆಲವರಿಗೆ ಹೊಟ್ಟೆನೇ ದೇವರಾಗ್ಬಿಟ್ಟಿದೆ. ಕೆಲವರಿಗೆ ಹೊಟ್ಟೆನೇ ದೇವರು. ಯಾರಿಗೆ ಮೋಸ ಮಾಡಿದ್ರು ಹೊಟ್ಟೆಗೆ ಮಾತ್ರ ಮೋಸ ಮಾಡೋದಿಲ್ಲ. ನನ್ ಸಾಯು ತನಕ ಕೆಲವರು ಒಂದು ದಿನ ಉಪವಾಸ ಮಾಡಿರ್ತಾರಂತ. ಕೆಲವರು ಎಷ್ಟು ಸಾಯು ತನಕ ಒಂದಿನ 2 ದಿನ ಮಾಡಿರ್ತಾರೆ. ನೋ. ಹೆಂಗೆ ಎವ್ರಿ ಸ್ಟೇಷನ್ಗೆ ಹೋದಾಗ ನಿಂಗೆ ಪೆಟ್ರೋಲ್ ಬೇಕು, ಹಂಗೆ ನಿನ್ನ ತಿಂಗಳಲ್ಲಿ ಒಂದು ಸಾರಿ ನಿನ್ನ ಪ್ರಾರ್ಥನೆ ಜೀವಿತಕ್ಕೆ ಏನ್ ಹಾಕು? ಫ್ಯೂಲ್ ಹಾಕ್ತಿರು. ಅದು ಫ್ಯೂಲ್ ಯಾವುದು? ಯಾವುದು? ಜೋರಾಗಿ ಹೇಳ್ರಿ, ಯಾವುದು? ಫಾಸ್ಟಿಂಗ್. ಯಾಕೆ ಗೊತ್ತಾ? ಫಾಸ್ಟಿಂಗ್ ಬ್ರೇಕ್ಸ್ ಅಡಿಕ್ಷನ್ ಆಫ್ ಯುವರ್ ಫ್ಲೆಶ್ ಅಂತ ಒಂದು ವಾಕ್ಯ ಹೇಳ. ಅಂದ್ರೆ ಉಪವಾಸ ನಿನ್ನ ಶರೀರದ ಇಚ್ಛೆಗಳು, ಅಡಿಕ್ಷನ್ ಏನಂತಾರೆ? ಅಡಿಕ್ಟ್ ಆಗಿದ್ದೀವಿ ಅಂತಾರಲ್ಲ, ಅಡಿಕ್ಷನ್, ಚಟ. ಅಂದ್ರೆ ಬಿಡಕ್ಕೆ ಆಗುದಿಲ್ಲ. ಏನಂತಾರೆ? ಚಟನೆ ಅಂತಾರ. ಈಗ ಕುಡುಕರಿಗೆ ಕುಡಿದ್ ಬಿಡ ಅಂತ ಹೇಳಿದ್ರೆ ಬಿಡುದಿಲ್ಲ. ಯಾಕೆ? ಸಿಗರೇಟ್ ಸೇದೋರಿಗೆ ಸಿಗರೇಟ್ ಸೇದ್ ಬಿಡಂದ್ರೆ ಯಾಕೆ? ಅದಕ್ಕೆ ಅವ್ರು ಏನಾಗಿದ್ದಾರೆ? ಅಡಿಕ್ಟ್. ಈಗ ಸುಳ್ಳು ಹೇಳೋ ಮನುಷ್ಯನಿಗೆ ಸುಳ್ಳು ಬಿಡನ್ರಿ, ಬಿಡ್ತಾನ ಅವನು? ಯಾಕೆ? ಅದಕ್ಕೆ ಅವನು ಏನಾಗಿದ್ದಾನೆ? ಅಡಿಕ್ಟ್.
ಆದ್ರೆ ಉಪವಾಸ ನಿನ್ನ ಶರೀರದಲ್ಲಿರುವ ಅಡಿಕ್ಷನ್ಗಳನ್ನ ಸಾಯಿಸ್ತದೆ. ಹಲೋ, ಇಲ್ಲೇ ಇದ್ದೀರಾ? ತಿಳ್ಕೊಡ್ರಿ, ಫಾಸ್ಟಿಂಗು ನಿನ್ನ ಒಳಗಡೆ ಮನುಷ್ಯನ ವೇಟ್ ಜಾಸ್ತಿ ಮಾಡ್ತದೆ, ಶರೀರದ ವೇಟ್ ಕಡಿಮೆ ಮಾಡ್ತದೆ. ಶರೀರದ ವೇಟ್ ಕಡಿಮೆ ಜಾಸ್ತಿ ಆದ್ರೆ ಆತ್ಮಿಕ ಮನುಷ್ಯನ ವೇಟ್ ಕಡಿಮೆ ಆಗ್ತಿರ್ತದೆ. ಅದಕ್ಕೋಸ್ಕರ 2ನೇ ಕಟ್ಟಿಗೆ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಯಾವ್ದಿರ್ಲಿ ಉಪವಾಸ. 3ನೇದು ಬಹಳ ಕಷ್ಟ ಪಾಸ್ಟ್ರೆ, ಆಗುದಿಲ್ಲ. ಇದು ಈ ಪ್ರಾರ್ಥನೆರ ಮಾಡ್ಬೋದು, ಆಗಾಗ ಉಪವಾಸರ ಮಾಡ್ಬೋದು, ಬಟ್ ಈ 3ನೇ ವಿಷಯ ನಾನು ಹೇಳಿದ್ರೆ ನಿಮಗೆ ಅದು ಆಗುವುದೇ ಇಲ್ಲ. ದಟ್ ಈಸ್ ಕಾಲ್ಡ್ ಸ್ಯಾಕ್ರಿಫೈಸ್, ತ್ಯಾಗ, ಕರ್ತನಿಗಾಗಿ ತ್ಯಾಗ. ಅದರಲ್ಲಿ ವಿಶೇಷವಾಗಿ ದೇವರು ಮೊದಲು ಹೇಳ್ತಾರೆ ಫೈನಾನ್ಷಿಯಲ್ ಸ್ಯಾಕ್ರಿಫೈಸ್. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ದೇವರು ಒಂದು ವಚನ ಹೇಳ್ತಾರೆ, ನಿನ್ನ ಗಂಟು ಎಲ್ಲಿರ್ತದೋ ನಿನ್ನ ಮನಸ್ಸು ಅಲ್ಲೇ ಇರ್ತದೆ. ಹಾಗಾದ್ರೆ ದೇವರು ಹೇಳ್ತಾರೆ, ಹಾಗಾದ್ರೆ ನಿನ್ನ ಗಂಟು ಭೂಲೋಕದಾಗಿದ್ರೆ ನಿನ್ನ ಮನಸ್ಸು ಎಲ್ಲಿರ್ತದೆ? ಭೂಲೋಕ. ಹಾಗಾದ್ರೆ ಅದಕ್ಕೆ ನೀ ಏನ್ ಮಾಡು, ಈ ಭೂಲೋಕದಲ್ಲಿ ಗಂಟು ಮಾಡೋದನ್ನ ನಿಲ್ಲಿಸು, ಪರಲೋಕದಲ್ಲಿ ಗಂಟು ಮಾಡಕ್ ಶುರು ಮಾಡಿ. ಯಾಕೆ? ಪರಲೋಕದಲ್ಲಿ ನಿನ್ ಗಂಟು ಇದ್ರೆ ನಿನ್ನ ಮನಸ್ಸಲ್ಲಿ ಇರ್ತದೆ ಯಾವಾಗಲೂ. ಯಾವಾಗ ನಾನು ಪರಲೋಕಕ್ಕೆ ಹೋಗ್ತೇನೋ? ಎಷ್ಟು ಜನರಿಗೆ ಇಷ್ಟ ಬೇಗ ಪರಲೋಕಕ್ಕೆ ಹೋಗಕ್ಕೆ? ಇವತ್ತು ಹೋಗಿ ರೆಡಿ ಇದೀರಿ? ಇವತ್ತು ಸಾಯಕ್ಕೆ ರೆಡಿ ಇದೀರಿ ಅಂತ ಕೇಳ್ತಿದ್ದೇನೆ ನಾನು. ಪರಲೋಕ ಹೋಗೋದು ಅಂದ್ರೇನು? ಇವತ್ತು ಸಾಯ್ಲಿಕ್ಕೆ ಸಿದ್ಧ ಪಾಸ್ಟ್ರೆ ಎಷ್ಟು ಜನ ಕೈ ಎತ್ತಿರಿ ನೋಡೋಣ. ಯೋ 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 ಏನ್ ಸುಳ್ಳು ಕೈ ಎತ್ತುತ್ತಾರೋ ಜನ. ಸಾವು ಮನೆ ಮುಂದೆ ಬಂದಾಗ ಹೇಳ್ತಿರು, ಅಯ್ಯೋ ಇಷ್ಟು ಕೆಲಸ ಇದೆ ಇವತ್ತು ಬರಬೇಡ, ಎಷ್ಟು ಕೆಲಸ ಇದೆ ಇವತ್ತು ಬರಬೇಡ. ಯಾವ ಮನುಷ್ಯ ಸಾಯಕ್ಕೆ ಇಷ್ಟಪಡಲ್ಲ ಅಂದ್ರೆ ಅವನ ಗಂಟೆ ಇಲ್ಲಿ ಇರ್ತದೆ. ಕರೆಕ್ಟ್ ಅಲ್ಲ? ನಿನ್ನ ಗಂಟೆಲಿದೆಯೋ ಅಲ್ಲಿ ನಿನ್ನ ಮನಸ್ಸಿದೆ. ತಿಳ್ಕೊಡ್ರಿ, ಇಲ್ಲಿ ಭಯಂಕರ ಆಸ್ತಿ ಮಾಡಿದ ಮೇಲೆ ಹೆಂಗ್ ಬಿಟ್ಟು ಹೋಗಕ್ ಮನಸ್ಸು ಬರ್ತದ್ರಿ? ಹೇಳ್ರಿ ನೋಡೋಣ. ಸಿಕ್ಕಾಪಟ್ಟೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಹೋಗಂದ್ರೆ ಹೆಂಗ್ ಓದ್ತೀರಿ? ಪಾಸ್ಟ್ರೆ ಇದನ್ನೆಲ್ಲ ಅನುಭವಿಸ್ಬೇಕಲ್ಲ ಪಾಸ್ಟ್ರೆ. ಟೈತ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಸ್ಯಾಕ್ರಿಫೈಸ್ ಬಗ್ಗೆ ಮಾತಾಡ್ತಿದ್ದೇನೆ. ಅರ್ಥ ಏನ್ ಗೊತ್ತಾ? ದೇವರ ಯೇಸು ಸ್ವಾಮಿ ಬಳಿಗೆ ಬಾ ಯೌವನಸ್ಥ ಬರ್ತಾನೆ. ಸ್ವಾಮಿ ನಾನು ನಿತ್ಯ ಜೀವ ಸೇರ್ಬೇಕಾದ್ರೆ ಏನ್ ಮಾಡ್ಲಿ? ಧರ್ಮಶಾಸ್ತ್ರ ಏನ್ ಹೇಳ್ತದನ್ನ ಕೈಕೊಂಡು ನಡಿ ಸ್ವಾಮಿ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಸ್ವಾಮಿ ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ಮಾಡ್ತಿದ್ದೇನೆ, ಚರ್ಚಿಗೆ ಹೋಗ್ತೇನೆ, ವಾಕ್ಯ ಓದ್ತೇನೆ, ಪ್ರಾರ್ಥಿಸ್ತೇನೆ, ಉಪವಾಸ ಮಾಡ್ತೀನಿ, ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಸ್ವಾಮಿ. ಆದ್ರೆ ಎಷ್ಟು ಮಾಡ್ತಾರೆ? ಪರಲೋಕಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಕಡಿಮೆ ಇದೆ. ಏನು? ಆಗ್ತದ? ನಾವು ದೇವರಿಗೆ ಏನ್ ಕೊಡ್ತೇವೆ ಗೊತ್ತಾ? ಆಫರಿಂಗ್. ದೇವ್ರಿಗೆ ಕೂಡ ಆಫರಿಂಗ್ ಏನ್ ಗೊತ್ತಾ? ನಮ್ದು ಒಂದು ಕೋಳಿ, ಒಂದು ಹಂದಿ. ಇವು ಚರ್ಚ್ ಮುಗಿಸ್ಕೊಂಡು ಹೊಂಟಿದ್ವು ಅಂತೆ. ಚರ್ಚ್ ಮುಗಿಸ್ಕೊಂಡು ಹೋಗುವಾಗ ಒಬ್ಬ ಬಡ ರೈತ ಕಂಡ ಅಂತೆ. ಯಾರು? ರೈತ ಭಯಂಕರ ಬಡವನಾಗಿದ್ದ. ಅವನ್ ಕಂಡಾಗ ಇವರಿಬ್ರು ಡಿಸೈಡ್ ಮಾಡಿದಂತ. ಕೋಳಿ ಹೇಳ್ತಂತೆ, ಇವ್ ಬಹಳ ಬಡವನಾಗಿದ್ದಾನೆ, ಹಸಿವಿದೆ, ಒಂದ್ ಕೆಲಸ ಮಾಡೋಣ, ಇವಂಗ ನಾವು ಬ್ರೇಕ್ಫಾಸ್ಟ್ ಕೊಟ್ಟು ಹೋಗೋಣ, ಊಟ ಕೊಟ್ಟು ಹೋಗೋಣ ಅಂದ. ಕೋಳಿ ಹೇಳ್ತಂತೆ, ನಾನು ಇವಂಗೊಂದು ಆಮ್ಲೆಟ್ ಮಾಡಿಕೊಡ್ತೀನಿ. ಏನು? ನಾನು ಇವನಿಗೆ ಆಮ್ಲೆಟ್ ಮಾಡಿಕೊಡ್ತೀನಿ, ನೀನು ಸ್ವಲ್ಪ ತಂದೂರಿ ಚಿಕನ್ ಕೊಡು, ಅಂದ್ರೆ ಸ್ವಲ್ಪ ನಿಮ್ಮ ತಂದೂರಿ ಮಾಂಸವನ್ನ ಕೊಡು ಅಂತ ಹೇಳ್ತಂತೆ. ಏನ್ ಹೇಳ್ತ? ಸ್ವಲ್ಪ ಮಾಂಸವನ್ನ ಬೇಯಿಸಿ ನೀನು ಕೊಡು, ನಾನು ಆಮ್ಲೆಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಂತ. ಅವಾಗ ಹಂದಿ ಹೇಳ್ತು, ನೀನು ಕೊಡುವಂತ ಆಮ್ಲೆಟ್ ಅದು ಆಫರಿಂಗ್. ಏನು? ನೀನು ಕೊಡುವ ಆಮ್ಲೆಟ್ ಏನು? ಅದು ಆಫರಿಂಗ್. ಆದ್ರೆ ನಾನು ಕೊಡುವ ಮಾಂಸ ಅದು ಸ್ಯಾಕ್ರಿಫೈಸ್. ನಾವು ಮೊಟ್ಟೆ ಕೊಡೋರಾಗಿದ್ದೇವೆ ಎವ್ರಿ ಡೇ. ಆಫರಿಂಗ್ ಅಂದ್ರೆ ಏನು? ಕೋಳಿಗೆ ಒಂದು ಮೊಟ್ಟೆ ಹೋದೇನ್ರಿ? ಒಂದು ಮೊಟ್ಟೆ ಇಟ್ಟರದಕ್ಕೆ ಏನು ಟೆನ್ಷನ್? ಸಮಸ್ಯೆನೇ ಇಲ್ಲ ಅದಕ್ಕೆ. ಇವತ್ತು ಮತ್ತೊಂದು ನಾಳೆ ಮೊಟ್ಟೆ ಇಡ್ತದೆ. ಆದ್ರೆ ಹಂದಿ ಮೊಟ್ಟೆ ಇಡುವುದಿಲ್ಲ. ಅದು ಮಾಂಸವನ್ನ ಬೇಯಿಸಿಕೊಡ್ಬೇಕಾದ್ರೆ ತನ್ನ ಶರೀರವನ್ನೇ ಕಟ್ಟು ಮಾಡಿ ಕೊಡ್ಬೇಕು. ದಟ್ ಈಸ್ ಸ್ಯಾಕ್ರಿಫೈಸ್. ಅದಕ್ಕೆ ಇಂಗ್ಲಿಷಲ್ಲಿ ಬೇಕನ್ ಅಂತ ಹೇಳ್ತಾರೆ. ಬೇಕನ್ ಅಂದ್ರೆ ಸುಟ್ಟ ಹಂದಿಯ ಮಾಂಸ. ತಿಳ್ಕೊಡ್ರಿ, ನಾವು ದೇವರೇ ದೇವರು ದೇವರಂತ ನಂಬ್ತೇವೆ. ದೇವರಿಗೆ ನಾನು ನಿನಗಾಗಿ ಅದನ್ನ ಮಾಡ್ತೀನಿ ಅಂತ ಹೇಳ್ತೀರಿ.
ನಾವು ಕೋಳೆ ಮೊಟ್ಟೆ ಕೊಡ್ತಾ ಇದ್ದೇವೋ, ಹಂದಿ ಮಾಂಸ ಕೊಡ್ತಾ ಇದ್ದೇವೆ? ಆರ್ ವಿ ಗಿವಿಂಗ್ ದ ಎಗ್ ಆರ್ ಬೇಕನ್? ಬೇಕನ್ ಅಂದ್ರೆ ಸುಟ್ಟ ಹಂದಿ ಮಾಂಸ, ಫಿನಾನ್ಷಿಯಲ್ ಸ್ಯಾಕ್ರಿಫೈಸ್. ದೇವರು ಅವನಿಗೆ ಯಾಕೆ ಹೇಳಿದ್ರೆ ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಹಂಚು? ಗೊತ್ತಿದೆ ದೇವರಿಗೆ ಈ ಆಸ್ತಿ ನಿನ್ನ ಜೊತೆಗಿದ್ರೆ ನಿನ್ನ ಮನಸ್ಸು ಇಲ್ಲೇ ಇರ್ತದೆ, ನೀನು ಪರಲೋಕಕ್ಕೆ ಬರಕ್ ಮನಸ್ಸು ಮಾಡೋದಿಲ್ಲ. ಆದ್ರೆ ಅದೇ ನೀನು ನಿನಗಿರುವ ಆಸ್ತಿ ಅಂತಸ್ತುಗಳ ಗಮನ ಕೊಡದೆ ಅದನ್ನು ದೇವರಿಗಾಗಿ ನೀನು ಓಪನ್ ಆಗಿ ಇಡು. ಬೈಬಲ್ ಹೇಳುತ್ತದೆ ಇದ್ರ 100ರಷ್ಟು ಆಸ್ತಿ ಅಂತಸ್ತು ಅಲ್ಲಿರ್ತದೆ, ಪರಲೋಕದಲ್ಲಿ ನಿನ್ನ ಗಂಟಿರ್ತದೆ. ನಿನ್ನ ಬೆಂಕಿ ಯಾಕೆ ಆರೆ ಹೋಗ್ತದೆ ಗೊತ್ತಾ? ನಿನ್ನ ಮನಸ್ಸು ಬರೇ ಗಂಟಿನ ಕಡೆ ಹೋಗ್ತಿರ್ತದೆ. ನನ್ನ ಗಂಟು, ನನ್ನ ಗಂಟು. ನಾನು ಅಂತ ನಿಮಗೆ ಎಲ್ರಿಗೂ ಆಸ್ತಿ ಮಾರ ಅಂತ ಹೇಳ್ತಿಲ್ಲ, ಬಟ್ ದಿಸ್ ಈಸ್ ದ ಫ್ಯಾಕ್ಟ್. ಅದಕ್ಕೆ ಆದಿ ಸಭೆಯವರು ಏನ್ ಮಾಡ್ತಿದ್ರು? ತಮ್ಮ ಬದುಕನ್ನ ಮಾರ್ತಿದ್ರು, ತಮ್ಮ ಹೊಲವನ್ನ ಮಾರ್ತಿದ್ರು. ಯಾಕೆ? ಗೊತ್ತಿತ್ತವರಿಗೆ ನಾನು ಇದ್ರ ಬೆನ್ನ ಹತ್ತಿದ್ರೆ ನನಗೆ ಪರಲೋಕ ಸಿಗುವುದಿಲ್ಲ. ಅವ್ರ ಮನಸ್ಸು ಅದ್ರ ಕಡೆ ಇರಲೇ ಇಲ್ಲ. ಅದಕ್ಕಾಗಿ ಅದು ಸಭೆಗೆ ತಂದು ಇಟ್ಟು ಬಿಡ್ತಿದ್ರು. ಪಾಸ್ಟ್ರೆ ಹಂಚ್ರಿ, ಯಾರಿಗೆ ಬೇಕು ಅವರಿಗೆ. ಯಾಕೆ? ಅವ್ರಿಗೆ ಗೊತ್ತಿತ್ತು ನನ್ನ ಮನಸ್ಸು ಇದರಲ್ಲಿಲ್ಲ. ಈ ರೀತಿಯಾದ ಕಟ್ಟಿಗೆ ನಾವು ಯಾವಾಗ ಆಗ್ತೇವೆ? ನನ್ನ ಸ್ನೇಹಿತನ ಒಂದು ಸ್ಟೋರಿ ಹೇಳ್ತೇನೆ. ನನ್ನ ಸ್ನೇಹಿತ ಒಳ್ಳೆ ಬಿಲೀವರ್ ಆಗಿದ್ದ. ಅವನು ಒಳ್ಳೆ ಕೆಲಸ ಮಾಡ್ದ. ಅವನಿಗೆ ಏನಾಯ್ತು? ಮದುವೆ ಫಿಕ್ಸ್ ಆಯ್ತು. ಬಟ್ ಮದುವೆ ಫಿಕ್ಸ್ ಆದಾಗ ಏನೋ ಒಂದು ಸಮಸ್ಯೆ ಬಂದು ಅವ್ರ ಮದುವೆ ಮುರಿದೋಯ್ತು. ಏನಾಯ್ತು ಅಂದ್ರೆ ಮದುವೆ ಆಗ್ಲಿಲ್ಲ, ಮುಂದೆ ಮದುವೆನೇ ಆಗ್ಲಿಲ್ಲ. ಆದ್ರೆ ಇವನು ಮದುವೆ ಆಗ್ಬೇಕಂತ ಬಹಳ ಕನಸು ಕಂಡು ಏನ್ ಮಾಡಿದ್ದ? ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹಣ ಮಾಡಿಟ್ಟಿದ್ದ, ಬ್ಯಾಂಕಲ್ಲಿ ತುಂಬಾ ಹಣ ಮಾಡಿದ್ದ. ಯಾಕೆ ಅಂತ ಕೇಳಿದ್ರೆ, ಆ ಹಣ ಯಾಕೆ ಮಾಡಿದ್ರೆ ಅವ್ನು ಒಂದೇ ಇತ್ತು, ನಾನು ಈ ಹಣ ಮದುವೆ ಆದ ಮೇಲೆ ನಾನು ನನ್ನ ಫ್ಯಾಮಿಲಿ ಹೆಂಡತಿ ಒಂದು ಒಳ್ಳೆ ಲೈಫ್ ಜೀವಿಸಬೇಕು, ಒಳ್ಳೆ ಮನೆ ಕಟ್ಟಬೇಕು ಅಂತೇಳಿ ಬಹಳ ಕಷ್ಟಪಟ್ಟು ನನ್ನ ಜೊತೆ ಕೆಲಸ ಮಾಡ್ತಿದ್ದ. ಒಂದು ದಿವಸ ಅವನು ಒಂದು ಕ್ರೂಸೈಡ್ಗೆ ಹೋದಾಗ ರಾಂಬಾಬು ಮೀಟಿಂಗ್ ಹೋಗ್ತಿದ್ವಿ ನಾವು. ಅವನು ರಾಂಬಾಬು ಮೀಟಿಂಗ್ ಅವನು ಬಂದಾಗ ಏನೋ ಒಂದು ವಾಚನ ಅವನಿಗೆ ದೇವರ ಆತ್ಮ ಮಾತಾಡಿದ ಮೇಲೆ ದೇವರು ಅವನಿಗೆ ಹೇಳಿದ್ರು, ನಿನ್ನ ಬ್ಯಾಂಕಲ್ಲಿ ಬಹಳಷ್ಟು ಅಮೌಂಟ್ ಇದೆ, ಇದನ್ನೆಲ್ಲವನ್ನ ತೆಗೆದು ನೀನು ಹೋಗಿ ನಿನ್ನ ಸಭೆಗೆ ಕೊಡು. ಆ ಸಭೆಯಲ್ಲಿ ಬಹಳಷ್ಟು ಜನ ಅವಶ್ಯಕತೆ ಇದ್ದಾರೆ, ಅವ್ರಿಗೆ ಅವ್ರು ಹಂಚಿಲ್ಲ ಅಂತ ಹೇಳ್ಬಿಟ್ರು. ಯಾರಿಗೆ? ಇವನಿಗೆ ಒಂದು ಮಾತು ಬಂತು. ಇವನಿಗೆ ಕನ್ಫ್ಯೂಷನ್. ಅವ ಹೇಳಿದ, ಇದು ಸೈತಾನದೇ ಮಾತು. ಇದು ಯಾಕೆ? ನಾನು ಕಷ್ಟಪಟ್ಟು ನ್ಯಾಯವಾಗಿ ದುಡಿದದ್ದನ್ನ ದೇವ್ರು ಹಿಂಗೆ ಹೇಳಕ್ ಸಾಧ್ಯ ಇಲ್ಲ, ಇದು ಖಂಡಿತವಾಗಿ ಸೈತಾನದೇ. ತಿಳ್ಕೊಡ್ರಿ ಪ್ರಿಯರೇ, ಅವನು ಇದೇ ರೀತಿಯಾಗಿ ಡಿಲೇ ಮಾಡ್ತಾ ಹೋದ. ಅಂದ್ರೆ ದೇವ್ರು ಹೇಳಿದ್ದನ್ನ ಅವ್ನು ಮಾಡ್ಲೇ ಇಲ್ಲ, ಅವನ್ ಮದುವೆನೂ ಆಗ್ತಾ ಇಲ್ಲ. ಮತ್ತೆ ಸೇಮ್ ನೆಕ್ಸ್ಟ್ ಇಯರ್ ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ಕಡೆ ನಾವು ಕ್ರೂಸೈಡ್ಗೆ ಹೋದಾಗ ಸೇಮ್ ಮತ್ತೆ ಅದೇ ದೇವರು ಅವನಿಗೆ ಮಾತಾಡಿದ್ರು. ಆಗ ನನ್ನ ಜೊತೆ ಒಬ್ಬ ಬ್ರದರ್ ಇದ್ರು, ಅವ್ರಿಗೆ ನಾವು ಪಾಸ್ಟರ್ ಅಂತಿರ್ಲಿಲ್ಲ, ನನ್ನ ಜೊತೆ ಅವ್ರು ಹೇಳಿದ್ರು, ದೇವ್ರು ನಿಂಗೆ ಏನ್ ಹೇಳ್ತಾನೆ ಅದನ್ನ ಮಾಡು. ತಿಳ್ಕೊಡ್ರಿ, ಸತ್ಯವಾಗಿ ಹೇಳ್ತಾನೆ, ನಾನು ಸುಳ್ಳು ಹೇಳ್ತಿಲ್ಲ. ಪುಲ್ಪಿಟಲ್ಲಿ ನಿಂತ್ಕೊಂಡು ಅವನು ತನ್ನ ಬ್ಯಾಂಕಿನಲ್ಲಿ ಇರುವಂತದ್ದು ಎಲ್ಲವನ್ನ ಅವತ್ತೇ ವಿಡ್ರಾ ಮಾಡಿ ದೇವರು ಹೇಳಿದ ರೀತಿಯಲ್ಲಿ ಅದನ್ನು ಮಾಡಿದ. ಅವನು ಮಾಡಿದ ನಂತರ ಅವನು ಯಾವ ಹುಡುಗಿ ಜೊತೆ ಒಂದು ಬ್ರೇಕಪ್ ಆಗಿತ್ತು, ಅಂದ್ರೆ ಮದುವೆ ಫಿಕ್ಸ್ ಆಗಿರ್ಲಿಲ್ವ, ಅದೇ ಹುಡುಗಿ ಜೊತೆ ಒಂದು ನೆಕ್ಸ್ಟ್ ಮಂತ್ ಮತ್ತೆ ಮದುವೆ ಫಿಕ್ಸ್ ಆಯ್ತು. ನೀವು ನಂಬ್ತಿರಿಲ್ಲೋ, ಅವನ ಬ್ಯಾಂಕಿನಲ್ಲಿ ಇರುವಂತ ಎಷ್ಟು ಅಮೌಂಟ್ ಅವನು ದೇವರಿಗೆ ಕೊಟ್ಟನೋ ಅದ್ರ 2ರಷ್ಟು ಅಮೌಂಟ್ ಹುಡುಗಿ ಅವರ ಅಪ್ಪ ಅವನಿಗೆ ಕೊಟ್ಟ. ಅದೇ ಹುಡುಗಿ ಜೊತೆ ಒಂದು ಮದುವೆ ಆಯ್ತು. ಅವನ ಮದುವೆ ಆಗಿ ಎಲ್ಲ ಆದ್ಮೇಲೂ ಅವನ ಬ್ಯಾಂಕಲ್ಲಿ ಎಷ್ಟೋ ಹಣ ಉಳಿತು. ಕೆಲವು ಸಾರಿ ನಮಗೆ ಅರ್ಥ ಆಗುವುದಿಲ್ಲ ದೇವರು ನಮ್ಮ ಜೊತೆಗೆ ಏನ್ ಮಾತನಾಡ್ತಿದ್ದಾರೆ. ನಾವು ಅನ್ಕೋತೀವಿ ಇದೆಲ್ಲ ಸೈತಾನ್ ಮಾತು, ಸೈತಾನ್ ಮಾತು. ಇನ್ನೊಬ್ಬನ ಫ್ರೆಂಡನ್ ಕತೆ ಹೇಳ್ತೀನಿ ಕೇಳ್ರಿ. ಇವನು ಸ್ಯಾಲ್ರಿ 25,000 ಇತ್ತು ಕಿರ್ಲೋಸ್ಕರ್ ಕಂಪ್ನಿಯಲ್ಲಿ. ಎಷ್ಟು? 25,000 ರೂಪೀಸ್ ಸ್ಯಾಲ್ರಿ ಇತ್ತು. ಇವನಿಗೆ ದೇವರು ಅವತ್ತು ಹೇಳಿದ್ರು, ಈ ತಿಂಗಳ ಸ್ಯಾಲ್ರಿಯನ್ನ ನಾನೊಬ್ಬ ವ್ಯಕ್ತಿಗೆ ತೋರಿಸ್ತೇನೆ, ಅವನಿಗೆ ಕೊಡು ಅಂತ ಹೇಳಿದ್ರು. ಈ ಮನುಷ್ಯ ಏನೇ ಆದ್ರೂ ಕೊಡುದಿಲ್ಲ, ನಾನು ಕಷ್ಟಪಟ್ಟು ದುಡ್ಡು ಸ್ಯಾಲ್ರಿ ಯಾರಿಗೆ ಕೊಡಕ್ಕೆ ಏನು ಹುಚ್ಚಿಡ್ದಿದ ಅಂತೇಳಿ. ಸತ್ಯವಾಗಿ ಹೇಳ್ತೀನಿ. ಏನಾಯ್ತು? ಅವ್ರ ಮನೆ ಟಾಯ್ಲೆಟ್ ಬ್ಲಾಕ್ ಆಯ್ತು. ಒಂದು ವಾರ ನಂತರ ಏನು, ಇವನು ಮಷಿನರಿ ತಗೊಂಡು ಏನೇನೋ ಮಾಡಿ ತಿಕ್ಕಿ ಅದನ್ನ ಹೊರಗೆ ಹಾಕ್ಬೇಕಂತ ನೋಡಿದ್ರೆ ಏನಾಗಿ ಇವನೇ ಹೊಲಸಾದ ಹೊರತು ಅದು ಹೋಗ್ಲಿಲ್ಲ. ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಕಂಪನಿಯವರೇ ಬರ್ಬೇಕಾಯ್ತು. ತಿಳ್ಕೊಡ್ರಿ, ಅವರು ಬಂದು ಅದನ್ನ ಕ್ಲೀನ್ ಮಾಡಿದಾಗ 50,000 ಬಿಲ್ ಹಾಕಿದ್ರು ಅವನಿಗೆ. ಎಷ್ಟು? 50,000 ಬಿಲ್ ಹಾಕಿದ್ರು. ಅವಾಗ ಅವನು ಬಂದು ಹೇಳ್ತಿದ್ದಾನೆ, ನನಗೆ ದೇವ್ರು 25,000 ಕೊಡಕ್ಕೆ ಹೇಳಿದ್ರು,
ನಾನು ನಿರಾಕರಿಸಿದೆ, ಆದ್ರೆ 50,000 ರೂಪಾಯಿ ನನ್ನಿಂದ ಹೊರಟೋಯ್ತು. ಅರ್ಥ ಆಗ್ತದೆ ನಾನು ನಿಮ್ಗೆ ಹೇಳಿದ್ದೇನಾದ್ರು? ಅಂದ್ರೆ ಏನು, ನೀನ್ ದೇವರು ನಿನಗೆ ಹೇಳಿದ್ದ ನೀನು ಮಾಡದಿದ್ರೆ, ನಿನಗೆ ದೇವರು ಏನ್ ಹೇಳ್ತಾರೆ ಅದನ್ನ ನೀನು ಅದಕ್ಕೆ ವಿಧೇಯನಾಗದಿದ್ರೆ, ದೇವರು ಹೇಳೋದಕ್ಕಿಂತ ಹೆಚ್ಚಾದ ಲುಕ್ಸಾನು ನನ್ನ ಜೀವಿತದಲ್ಲಿ ನಮ್ಗೆ ಆಗ್ತದೆ. ನಾನು ನಿಮ್ಗೆ ಇಲ್ಲಿರೋರಿಗೆ ಕೆಲವ್ರು ಮಾತು ಕೇಳಿದ್ ನನಗೆಲ್ಲ ಅಂತ ಅನ್ಕೊಂತಿರ್ತೀರಿ ನೀವು. ನನಗೆ ಹೇಳುವಾಗ ಪಾಸ್ಟ್ ಇದು ನನಗೆಲ್ಲ ಬಿಡು, ಇದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಬಟ್ ನಿನ್ನ ಜೀವಿತದ ಕಿಚ್ಚು ಆರಬಾರ್ದಾದ್ರೆ ಯೇಸು ಸ್ವಾಮಿ ಯೌವನಸ್ಥನಿಗೆ ಹೇಳಿದ ಮಾತು ನಮಗೆ ಹೇಳ್ತಾರೆ, ನಿನ್ನ ಗಂಟು ಅಲ್ಲಿರ್ಲಿ, ಇಲ್ಲಿರೋದು ಬೇಡ. ನಿನ್ನ ಗಂಟು ಎಲ್ಲಿರ್ತದೆ ಅಲ್ಲಿ ನಿನಗೆ ಮನಸ್ಸಿರ್ತದೆ. ತಿಳ್ಕೊಡ್ರಿ, ನೀನು ಈ ಲೋಕದಲ್ಲಿ ಏನು ಇಲ್ದವನಾಗಿ ಜೀವಿಸ್ತಿರುವಾಗ ನೀನು ಯಾವಾಗಲೂ ಒಂದೇ ಬಯಸ್ತೀಯ, ದೇವ್ರೆ ನಾನು ಯಾವಾಗ ಬರ್ತೀನಿ ಪರಲೋಕಕ್ಕೆ, ಯಾವಾಗ ಕರ್ಕೊಂಡು ಹೋಗ್ತೀಯ? ಯಾಕೆ? ನಿನ್ನ ಗಂಟಲ್ಲಿ ಇರ್ತದೆ, ಹಾಗಾಗಿ ನಿನ್ನ ಮನಸ್ಸು ಅಲ್ಲೇ ಇರ್ತದೆ. ಆದ್ರೆ ಪರಲೋಕಕ್ಕೆ ಹೋಗಕ್ಕೆ ಯಾರಿಗೆ ಬೇಗ ಅರ್ಜೆನ್ಸಿ ಇಲ್ಲ, ಅರ್ಥ ಸಾಗಲಿಕ್ಕೆ ನಮ್ಗೆ ಮನಸ್ಸಿಲ್ಲ. ಯಾಕೆ? ನಮ್ಮ ಗಂಟು ಇಲ್ಲಿದೆ. ಸೊ ಇದು ಎರಡನೇ ವಿಷಯ. ಒಂದನೇ ವಿಷಯ ಏನ್ ಕಲ್ತ್ವಿ? ಇದು ಕಟ್ಟಿಗೆ, 3 ಕಟ್ಟಿಗೆ ಆಯ್ತು. ಮೊದಲನೇದಾಗ ಏನ್ ಕಲ್ತ್ವಿ? ಮೂರನೇದು, ನೀನು ಬೆಂಕಿ ನಿನ್ನಲ್ಲಿರುವಾಗ, ಯಾವಾಗ ನೀನ್ ದೇವರಿಗಾಗಿ ವೈರಾಗ್ಯದಿಂದ ಜೀವಿಸ್ತೀಯೋ ಆಗ ಏನ್ ಕಾಣಿಸ್ಕೊತದೆ ಗೊತ್ತಾ? ಏನ್ ಕಾಣಿಸ್ಕೊತದೆ? ಸರ್ಪೆಂಟ್. ಓಕೆ, ಮತ್ತೆ ಒಂದು ವಚನ ತೆಗಿ ಬೇಗ, ನಾನು ಓದಿ ಮುಗಿಸ್ತೇನೆ. 3ನೇ ವಚನ ಓದಮ್ಮ ಬೇಗ. ದೇವರ ವಾಕ್ಯದಲ್ಲಿ ಏನ್ ಹೇಳ್ತದೆ? ಅವನು ಬೆಂಕಿ ಹಚ್ಚಿದಾಗ ಬೆಂಕಿ ಉರ್ಲಿಕ್ಕೆ ಪ್ರಾರಂಭ ಆಯ್ತು. ಬೆಂಕಿ ಉರ್ಲಿಕ್ಕೆ ಪ್ರಾರಂಭ ಆದಾಗ ಆ ಕಾವಿನ ದಸೆಯಿಂದ ಒಳಗಡೆ ಇರುವಂತ ಹಾವು ಸೀದಾ ಮೇಲೆ ಬಂದು ಅವನ ಕೈಗೆ ಹಿಡಿತು ಎಂಬುದಾಗಿ ನಾವು ನೋಡ್ತೇವೆ. ಇದು ಏನರ್ಥ? ಯಾವಾಗ ನೀವು ದೇವರ ಸಮೀಪಕ್ಕೆ ಬರ್ಲಿಕ್ಕೆ ಪ್ರಾರಂಭಿಸ್ತೀರಿ, ಯಾವಾಗ ದೇವರಿಗಾಗಿ ಜೀವಿಸ್ಲಿಕ್ಕೆ ಪ್ರಾರಂಭಿಸ್ತೀರಿ, ಯಾವಾಗ ಪ್ರಾರ್ಥನೆ ಎಂಬ ಕಟ್ಟಿಗೆಯನ್ನು ಹಾಕ್ತೀರಿ, ಉಪವಾಸ ಎಂಬ ಕಟ್ಟಿಗೆಯನ್ನು ಹಾಕ್ತೀರಿ, ತ್ಯಾಗಮಯವಾದ ಜೀವಿತವನ್ನು ಜೀವಿಸ್ಲಿಕ್ಕೆ ಪ್ರಾರಂಭ ಆಗ್ತಿದೆ, ಆವಾಗ ತಡ್ಕೊಳಕ್ಕಾಗಲ್ಲ. ಯಾರಿಗೆ? ಇಲ್ಲಿ ಬೆಂಕಿ ಹಚ್ಚುವಾಗ ಹಾವಿಗೆ ತಡ್ಕೊಳಕ್ಕಾಗ್ತಿಲ್ಲ. ಕಾವು ವಿಲಿ ವಿಲಿ ಒದ್ದಾಡ್ತಾ ಏನಾಯ್ತು? ಸಿಟ್ಟಿನ ಕೋಪಿನಿಂದ ಸೀದಾ ಯಾರ ಕೈ ಹಿಡಿತು? ಇದೇ ಸೈತಾನ ಸಂಭವಿಸ್ತದೆ. ನೀನು ದೇವರಿಗಾಗಿ ವೈರಾಗ್ಯದಿಂದ ಜೀವಿಸಕ್ಕೆ ಪ್ರಾರಂಭ ಮಾಡು, ಸೈತಾನ ವಿಧಿ ಒದ್ದಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ, ಕೋಪ ಬರ್ಲಿಕ್ಕೆ ಪ್ರಾರಂಭಿಸ್ತದೆ. ಅವನು ಅರ್ಥ ಏನು? ಸೈತಾನ ಕಾಣಿಸ್ಕೊಳ್ತಾನೆ ಹೆಂಗೆ? ಭಯಂಕರವಾದ ಆತ್ಮಿಕ ಹೋರಾಟವನ್ನು ತರಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಒಂದ್ ತಿಳ್ಕೊಡ್ರಿ, ಸೈತಾನನು ಕಾಣಿಸ್ಕೊಳ್ಬಹುದು, ನಿನ್ ದೇವರಿಗಾಗಿ ಜೀವಿಸು, ಸೈತಾನ ಎಕ್ಸ್ಪೋಸ್ ಆಗ್ತಾನೆ, ಅಂದ್ರೆ ಅವನು ಕಾಣಿಸ್ಕೊಳ್ಳಿಕ್ ಪ್ರಾರಂಭಿಸ್ತಾನೆ. ಆದ್ರೆ ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಅವ ನಿನಗೆ ವಿರೋಧವಾಗಿ ಬಂದ್ರು ನಿನಗೆ ಯಾವ ಹಾನಿ ಸಂಭವಿಸುವುದಿಲ್ಲ. ಪೌಲನ ಕೈ ಹಿಡಿತದು, ಹಿಡಿದು ಜೋತಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. 4ನೇ ವಚನ ಹೇಳ್ತದೆ, ಅಲ್ಲಿರುವಂತ ಜನರು ಹೇಳಿದ್ರು ಇವನ್ ಕತೆ ಮುಗೀತು, ಈಗ ಇವನು ಬಾಯಿಂದ ನೊರೆ ಬಂದು ಸಾಯ್ತಾನೆ, ಇಲ್ಲಾಂದ್ರೆ ಇವನ ದೇಹ ಉಬ್ಬಿಕೊಂಡು ಸಾಯ್ತಾನೆ, ಏನೇನೋ ಆಲೋಚಿಸಿದ್ರು. ಬೈಬಲ್ ಹೇಳ್ತದೆ, ಆದ್ರೆ ಅವನಿಗೆ ಏನು ಸಂಭವಿಸಿಲ್ಲ. 8ನೇ ವಚನ ಓದ್ರಿ, 8ನೇ ವಚನ ಓದ್ರಿ, 5ನೇ ವಚನ ಓದಿದ್ರ? 5ನೇ ವಚನ ಓದ್ರಿ. ಇದು ಇಂಪಾರ್ಟೆಂಟ್. 5ನೇ ವಚನ ನೀವು ಓದ್ಬೇಕು. ಆದರೆ ಪೌಲನು ಹಲೋ ತಿಳ್ಕೊಡ್ರಿ, ಅವನ ಕೈಗೆ ಹಿಡಿದದೆ. ಆದ್ರೆ ಪೌಲ ಅದನ್ನ ಏನ್ ಮಾಡ್ದೆ? ಈಗ ಬೆಂಕಿಯಲ್ಲಿ ಜಾಡಿಸಿದನು. ನೆಕ್ಸ್ಟ್ ಅರ್ಥ ಮಾಡ್ಕೊಳ್ರಿ, ನೀನು ದೇವರಿಗಾಗಿ ವೈರಾಗ್ಯದಿಂದ ಜೀವಿಸಕ್ಕೆ ಪ್ರಾರಂಭಿಸುವಾಗ ಸೈತಾನಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ, ಅವನಿಗೆ ಸುಮ್ಮನೆ ಕೂತ್ಕೊಳ್ಳಕ್ ಮನಸ್ಸಾಗಲ್ಲ. ಅದೇ ನೀನು ನಿನ್ನಲ್ಲಿ ಯಾವ ಬೆಂಕಿ ಇಲ್ಲ, ನೀನು ಲೋಕದ ರೀತಿ ಜೀವಿಸುವಾಗ ಸೈತಾನಿಗೆ ಟೆನ್ಷನ್ ಇಲ್ಲ, ಅವನು ಕಂಫರ್ಟ್ ಆಗಿರ್ತಾನೆ. ಬೆಂಕಿ ಹಚ್ಚಿದಾಗ ಹಾವು ಬರ್ಲಿಲ್ಲ, ಬೆಂಕಿ ಹಾವನ್ನು ತಗೊಂಡ್ಬರ್ಲಿಲ್ಲ, ಹಾವು ಆಲ್ರೆಡಿ ಅಲ್ಲಿದೆ. ಬಟ್ ಈ ಬೆಂಕಿ ಏನ್ ಮಾಡ್ತು? ಹಾವು ಮೇಲೆ ಬರುವ ಹಾಗೆ ಬರ್ಲಿಕ್ಕೆ ಕಾರಣ ಆಯ್ತು.
ಬಹಳ ಜನಕ್ಕೆ ಅರ್ಥ ಆಗ್ತಿಲ್ಲ. ಹಾವು ಅಂದ್ರೆ ಏನು? ಸೈತಾನನ ತಂತ್ರಗಳು, ಸೈತಾನನ ಉಪಾಯಗಳು, ಸೈತಾನ ನಿಮ್ಮ ಜೀವಿತದಲ್ಲಿ ಮಾಡುವಂತ ಪ್ರಯತ್ನಗಳು, ಇವು ನಿಮ್ಮ ಲೈಫಲ್ಲಿ ಇಲ್ಲ ಅಂತಿಲ್ಲ, ಇದಾವೆ, ಒಳಗಡೆ ಇದಾನೆ ಅವನು. ಬಟ್ ನಿನ್ನಲ್ಲಿ ಬೆಂಕಿ ಯಾವಾಗ ಉರಿಲಿಕ್ಕೆ ಪ್ರಾರಂಭಿಸ್ತದೆ, ನಿನ್ ದೇವರಿಗಾಗಿ ಜೀವಿಸ್ಲಿಕ್ಕೆ ಪ್ರಾರಂಭಿಸುವಾಗ ಸೈತಾನ ಒಳಗಡೆ ಇರೋನು ಎಲ್ಲಿ ಬರ್ತಾನೀಗ? ಹೊರಗಡೆ ಬರ್ಲಿಕ್ಕೆ ಪ್ರಾರಂಭಿಸ್ತಾನೆ. ಅಂದ್ರೆ ಏನು? ನೀನ್ ದೇವರಿಗಾಗಿ ವೈರಾಗ್ಯದಿಂದ ಇದ್ರೆ ನಿನ್ನಲ್ಲಿ ಸೈತಾನ ಇರ್ಲಿಕ್ಕೆ ಅವಕಾಶ ಇಲ್ಲ. ಅವನಿಗೆ ಕಂಫರ್ಟಬಲ್ ಫೀಲ್ ಆಗಲ್ಲ, ಅವನಿಗೆ ಬೆಂಕಿ ಹಚ್ಚದಂಗೆ ಆಗ್ತದೆ ಒಳಗಡೆ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ? ಹೊರಗಡೆ ಬಂದು ನಿನ್ನನ್ನ ಭಯಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಪೌಲ ಭಯ ಪಡ್ಲಿಲ್ಲ. ಪೌಲ ಏನ್ ಮಾಡ್ದ? ಜಾಡಿಸಿಬಿಟ್ಟ. ಎಲ್ಲಿ? ಅದೇ ಬೆಂಕಿಯಲ್ಲಿ. ಅರ್ಥ ಏನು? ನಿನ್ನ ಜೀವಿತ ಬೆಂಕಿಯಿಂದ ಕೂಡಿದ್ರೆ ಅದು ನಿನ್ನನ್ನು ಸುಡುವುದಿಲ್ಲ, ನಿನ್ನನ್ನ ಪೀಡಿಸುವ ಸೈತಾನನ್ನ ಸುಡ್ತದೆ. ನಿನ್ನಲ್ಲಿ ದೇವರ ವೈರಾಗ್ಯತನದ ಬೆಂಕಿ ಇದ್ರೆ ಅದು ನಿನ್ನನ್ನು ಸುಡುವುದಿಲ್ಲ, ನಿನ್ನ ಸಮಸ್ಯೆಗಳನ್ನು ಸುಟ್ಟಾಕ್ತದೆ. ನಿನ್ನಲ್ಲಿ ದೇವರ ವೈರಾಗ್ಯದ ಬೆಂಕಿ ಇದ್ರೆ ಅದು ನಿನ್ನನ್ನು ಸುಡುವುದಿಲ್ಲ, ನಿನಗೆ ವಿರೋಧವಾಗಿ ಬರುವ ಎಲ್ಲ ಆಯುಧಗಳನ್ನು ಅದು ಸುಟ್ಟಾಕ್ತದೆ. ಅದಕ್ಕೆ ಬೆಂಕಿ ಅವಶ್ಯಕತೆ ಇದೆ. ನಿನ್ನಲ್ಲಿ ಬೆಂಕಿ ಇರುವಾಗ ಸೈತಾನಿಗೆ ಹಾಯ್ ಬಾಯ್ ಅನ್ನಂಗಿಲ್ಲ, ನೀನು ಗೆಟ್ ಔಟ್ ಅಂತೀಯ. ಹಲೋ, ಇಲ್ಲಿದ್ದೀರಾ? ಅದೇ ಬೆಂಕಿ ನಿನ್ನಲ್ಲಿ ಇಲ್ಲ ಆದ್ರೆ ನಿನ್ನ ಜೀವಿತದಲ್ಲಿ ಡೆಲಿವರೆನ್ಸ್ ಇಲ್ಲ, ಬಿಡುಗಡೆ ಇಲ್ಲ. ದೇವರು ನಿನ್ನನ್ನ ಡೆಲಿವರೆನ್ಸ್ ಮಾಡುವುದಕ್ಕಾಗಿ ಕರೆದಿಲ್ಲ, ನಿನ್ನನ್ನ ಡಾಮಿನೇಟ್ ಮಾಡುವುದಕ್ಕಾಗಿ ಕರೆದಿದ್ದಾರೆ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಿನ್ನನ್ನ ದೇವರು ಬಿಡುಗಡೆಗೊಳಿಸ್ಲಿಕ್ಕೆ ಕರೆದಿಲ್ಲ, ನೀನು ಬಿಡುಗಡೆ ಆಲ್ರೆಡಿ ಆಗಿದ್ಯಾ, ಆಳ್ವಿಕೆ ಮಾಡುವುದಕ್ಕಾಗಿ ನಿನ್ನನ್ನು ಕರೆದಿದ್ದಾರೆ. ಬಟ್ ನಮ್ಮ ಸಮಸ್ಯೆ ಏನು? ಸಂಡೇ ಬಿಡುಗಡೆ ಆಯ್ತು, ಮತ್ತೆ ಸೋಮವಾರದಿಗೆ ಹೋದಾಗ ಮತ್ತೆ ಅದೇ ದೇವ ಒಳಗಡೆ ಬಂತು, ಮತ್ತೆ ಸೋಮವಾರ ಪಾಸ್ಟ್ರೇ ದೇವ ಬಿಡಿಸ. ಯಾಕೆ ದೇವ ಬರ್ತದೆ ಒಳಗೆ? ಬೆಂಕಿ ಇಲ್ಲ. ಅದೇ ನಿನ್ನಲ್ಲಿ ಬೆಂಕಿ ಇದ್ರೆ ನೀನ್ ಸೈತಾನಿಗೆ ಒಂದೇ ಮಾತು ಹೇಳ್ತೀಯ, ಸೈತಾನನೇ ನನ್ನ ಮುಟ್ಟೋ ಅಧಿಕಾರ ನಿನಗಿಲ್ಲ, ಗೆಟ್ ಔಟ್. ಹಲೋ, ಇಲ್ಲೇ ಇದ್ದೀರಾ? ಯಾಕೆ? ನಿನ್ನಲ್ಲಿ ಬೆಂಕಿ ಇದ್ರೆ ಸೈತಾನನ್ನ ಬೀಸಾಡ್ಲಿಕ್ಕೆ ಒಂದು ಜಾಗ ಇದೆ, ಅದೇ ಬೆಂಕಿ. ನಿನಗೆ ವಿರೋಧವಾಗಿ ಯಾವ ಸೈತಾನ ಎದ್ದೇಳ್ತಾನೋ ಅಲ್ಲೇ ಅವನು ಬೀಳ್ತಾನೆ. ನಿನಗೆ ಸೈತಾನ ಯಾವ ಗುಂಡಿನ ತೋಡ್ತಾನೋ ಅಲ್ಲಿ ನೀನ್ ಬೀಳುದಿಲ್ಲ, ಸೈತಾನನೇ ಬೀಳ್ತಾನೆ. ಯಾಕೆ? ನಿನ್ನಲ್ಲಿ ಏನಿದೆ ಪ್ರಿಯರೇ? ಬೆಂಕಿ. ಹಲೋ, ಇಲ್ಲೇ ಇದ್ದೀರಾ? ನಾನು ಯಾಕೆ ಹೇಳ್ತೇನೆ, ನಿಮಗೆ ಯಾಕೆ ಸೈತಾನಿಗೆ ವಿರೋಧ ಹೋರಾಡಕ್ಕೆ ಆಗ್ತಿಲ್ಲ ಅಂದ್ರೆ ನಿನ್ನ ಒಳಗಡೆ ಇನ್ನೂ ಆ ವೈರಾಗ್ಯತನ ಇಲ್ಲ. ಅದಕ್ಕಾಗಿ ನಾನು ಹೇಳಿದೆ ಇವತ್ತಿನ ಸಂದೇಶದ ಶೀರ್ಷಿಕೆ ಫೈಟ್ ವಿತ್ ಫೈರ್. ಫೈರ್ ಇಲ್ಲ ಆದ್ರೆ ಫೈಟ್ ಮಾಡಕ್ ಆಗಲ್ಲ. ನಿನ್ನಲ್ಲಿ ವೈರಾಗ್ಯ ಇಲ್ಲ ಆದ್ರೆ ಸೈತಾನ್ ಜೊತೆ ಹೋರಾಡಕ್ಕಾಗಲ್ಲ. ಸೈತಾನ್ ಜೊತೆ ಹೋರಾಡಬೇಕಾ? ದೇವರ ವೈರಾಗ್ಯತೆ ನಿನ್ನಲ್ಲಿ ಇರ್ಬೇಕು. ಬಟ್ ಈ ವೈರಾಗ್ಯತೆ ಹೆಂಗೆ ಜಾಸ್ತಿ ಆಗ್ತದೆ? ನಾನು ಹೇಳಿದೆ, ಕಟ್ಟಿಗೆಯನ್ನ ಹಾಕುವಾಗ. ಯಾವ್ಯಾವ ಕಟ್ಟಿಗೆ ಹಾಕ್ಬೇಕು? ಎವ್ರಿ ಡೇ ಪ್ರಾರ್ಥನೆ ಎಂಬ ಕಟ್ಟಿಗೆ. ಈ ಪ್ರಾರ್ಥನೆಗೆ ಸಪೋರ್ಟ್ ಆಗಿರುವಂತದ್ದು ಉಪವಾಸ ಎಂಬ ಕಟ್ಟಿಗೆ. ಅಷ್ಟೇ ಅಲ್ಲ, ಉಪವಾಸ ಜೊತೆಗೆ ತ್ಯಾಗದ ಕಟ್ಟಿಗೆ. ಕರ್ತನಿಗಾಗಿ ಏನ್ ತ್ಯಾಗ ಮಾಡಕ್ಕೂ ರೆಡಿ ಸ್ವಾಮಿ. ಶಿಷ್ಯರು ಮೀನ್ ಹಿಡಿತಾ ಇದ್ದಾರೆ, ಬಲೆಗಳು ಬೀಸಿದ್ದಾರೆ, ಹಡಗಿದೆ, ಕರ್ತನ ಕರೆಯುವಾಗ ಎಲ್ಲ ಬಿಟ್ರು, ತ್ಯಾಗ. ದಿಸ್ ಈಸ್ ಕಾಲ್ಡ್ ವೈರಾಗ್ಯ, ವಾಂಚ್. ಓಕೆ, ದಿಸ್ ಇಸ್ ಕಾಲ್ಡ್ ಫೈರ್ ಆಫ್ ಗಾಡ್. ಇದು ನಮ್ಮಲ್ಲಿ ಇರುವಾಗ ಪ್ರಿಯರೇ, ನಿಮ್ಮ ಸಮೀಪಕ್ಕೆ ಸೈತಾನಲ್ಲ, ನಿಮ್ಮ ನೆರಳು ಕಂಡ್ರೆ ಓಡೋಗ್ತಾನೆ. ಯಾಕೆ? ಅವನಿಗೆ ಕಾಣಿಸೋದು ನಿಮ್ಮ ಬೆಂಕಿ. ಸೈತಾನ್ ಯಾಕೆ ಹಾಗಾದ್ರೆ ಬರುವುದಿಲ್ಲ ಸೇವಕರ ಮನೆಗೆ? ಯಾಕೆ ನಮಗ್ ದೇವ ಹಿಡುದಿಲ್ಲ ಅವಾಗ ಹೇಳ್ರಿ? ಹೇಳ್ರಿ, ಯಾಕೆ ನಮಗ್ ದೇವ ಹಿಡುದಿಲ್ಲ ಅವಾಗ? ಯಾಕೆ ನಾವು ಸ್ಟೇಜ್ ಮೇಲೆ ಇಲ್ಬೇಕಾದ್ರೆ ಇವೆಲ್ಲ ಮಾಡ್ಕೊಂಡೇ ಬರ್ಬೇಕು. ಹೌದಾ? ಇವೆಲ್ಲ ನೀವು ಮಾಡಿದ್ರೆ ನಿಮ್ಮಲ್ಲಿ ಏನು ಕಾಣಿಸ್ತದೆ ಸೈತಾನಿಗೆ? ಬೆಂಕಿ. ನಿಮ್ಮಲ್ಲಿ ಬೆಂಕಿ ಕಂಡ್ರೆ ಸೈತಾನ್ ನಿಮ್ಮ ಮುಂದೆ ನಿಲ್ತಾನ? ನಿಮ್ಮ ನೆರಳು ಕಂಡ್ರೆ ಓಡೋಗ್ತಾನೆ. ಅದಕ್ಕೆ ಪೇತ್ರ ನೆರಳಿನಲ್ಲಿ ಅಭಿಷೇಕ ಇತ್ತು, ಹೌದಾ? ಪೌಲನ ರುಮಾಲ ಅಂಗಿಲ ಅಭಿಷೇಕ ಇತ್ತು. ಯಾಕೆ? ಬೆಂಕಿ. ನಿನ್ನಲ್ಲಿ ಆ ಬೆಂಕಿ ಕಾಣಿಸ್ಬೇಕು. ಅದಕ್ಕಾಗಿ ದೇವರನ್ನು ಕರೆದಿದ್ದಾನೆ. ಸೊ ದೇವರಿಗಾಗಿ ಉರಿಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೆದ